ವಯಸ್ಸಾಯ್ತು ಅಂದ್ರೆ ಮನುಷ್ಯ ಸಾಯಲೇಬೇಕು. ಯಾಕಂದ್ರೆ ಸಾವು ನಿಶ್ಚಯ. ನಾವೊಬ್ಬೊಬ್ಬರಿಗೆ ನಿಶ್ಚಯ, ಸಾವು ನಿಶ್ಚಯ. ಸಾವು ಬಂದ್ರು, ನಾವು ಸತ್ರು, ನಾವು ಊಣಲ್ಪಟ್ರು. ಹಲ್ಲೆಲೂಯಾ. ಕಡೆ ತುತ್ತೂರಿ ಊದಲ್ಪಡುವಾಗ ಸತ್ತರು ಮೊದಲದಾಗಿ ನಮ್ಮನ್ನು ಎಬ್ಬರಿಸ್ಬಿಡ್ತಾರೆ, ನಮ್ಮನ್ನು ಮಣ್ಣಲ್ಲಿ ಬಿಡೋದಿಲ್ಲ. ಹಲ್ಲೆಲೂಯಾ. ಮತ್ತೆ ನಾವೆಲ್ಲ ಎದ್ದು ದೇವರ ರಾಜ್ಯದಲ್ಲಿ ಸೇರ್ಕೊಂಡು ದೇವರನ್ನ ಮಹಿಮೆ ಪಡಿಸುವರಾಗಿ ಕಾಣಲ್ಪಡುತ್ತೇವೆ. ಅದರಿಂದ ಸಾವು, ಅದಕ್ಕೆ ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ನಾನು ಸಾವು ಮುಖ್ಯಪ್ಪ. ಯಾಕಂದ್ರೆ ಪರಿಶುದ್ಧವಾಗಿ ನೀತಿವಂತರಾಗಿ ನಾವು ಸಾಯುವಾಗ ದೇವರ ರಾಜ್ಯಕ್ಕೆ ಹೋಗ್ತೇವೆ. ಪಾಪದಲ್ಲೂ ಶಾಪದಲ್ಲೂ ಅಕ್ರಮದಲ್ಲೂ ನಾವು ಸಾಯ್ತಾದರೆ ಬೆಂಕಿ ಗಂಧಕೂರಿಯ ಕೆರೆ ನಮಗೆ ಸಿದ್ಧವಾಗಿ ಕಾಯ್ತಾ ಇದೆ. ಹಲ್ಲೆಲೂಯಾ. ಅದರಿಂದ ದೇವರು ನಮ್ಮನ್ನು ಅಲ್ಲಿಗೆ ಹೋಗದಂತೆ ಯೇಸು ಸ್ವಾಮಿ ಲೋಕದಲ್ಲಿ ಬಂದು ನಮಗೋಸ್ಕರ ಕಲ್ವಾರಿ ಶಿಲ್ವೆಯಲ್ಲಿ ಆ ಮೊಳೆಗಳಲ್ಲಿ ಜಡಿಯಲ್ಪಟ್ಟು, ಕೈಗಳಲ್ಲಿ ಕಾಲುಗಳಲ್ಲಿ ಮೊಳೆ ಜಡಿಯಲ್ಪಟ್ಟು, ತಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ಇಡಲ್ಪಟ್ಟು, ಜಜ್ಜಲ್ಪಟ್ಟು ರಕ್ತ ಚೆಲ್ಲ. ಯಾಕಂದ್ರೆ ಒಬ್ಬರಾದರೂ ನಾಶವಾಗದೆ ಎಲ್ಲ ನಿತ್ಯ ಜೀವ ಹೊಂದಬೇಕಂತ ಹೇಳಿ ಈ ಲೋಕದಲ್ಲೇ ಸ್ವಾಮಿ ಬಂದ್ರು. ಅದರಿಂದ ಹಲ್ಲೆಲೂಯಾ. ಎಲ್ಲರಿಗೂ ಸಾವಿದೆ, ಸಾವು ಬಂದೇ ಬರುತ್ತೆ. ಒಂದ್ ದಿವಸ ಪಾಸ್ಟರ್ ಕುಮಾರ್ ಸಾಯ್ಬೇಕಾಗತ್ತೆ. ಹಲ್ಲೆಲೂಯಾ. ಇನ್ನೊಂದ್ ದಿನ ಬರುತ್ತೆ, ಮರಣದಿಂದ ಜಯ ಹೊಂದಿ ನಿತ್ಯ ರಾಜ್ಯಕ್ಕೆ ಜೀವಂತವಾಗಿ ಎದ್ದು ದೇವರ ರಾಜ್ಯದಲ್ಲಿ ನಾವು ಸೇರ್ಕೊಳ್ತೇವೆ. ಹಲ್ಲೆಲೂಯಾ ಹೇಳ್ರಿ. ಇವಾಗ ಹೆಂಗಿದೀವಿ ಅಲ್ಲೋ ಪರಲೋಕದಲ್ಲಿ ಇರ್ಬೋದು. ಹಲ್ಲೆಲೂಯಾ. ಅದರಿಂದ ನಮ್ಮ ದೇವರು ಹಾದಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ ಆತನ ರಾಜ್ಯಕ್ಕೋಸ್ಕರ, ಆತನ ಬರುಣಕ್ಕೋಸ್ಕರ, ನಿತ್ಯ ರಾಜ್ಯಕ್ಕೋಸ್ಕರ. ಅದರಿಂದ ನಾವು ಇನ್ನೂ ಭಯದಲ್ಲೂ, ಇನ್ನೂ ಭಕ್ತಿಯಲ್ಲೂ, ಇನ್ನೂ ಪರಿಶುದ್ಧತೆಯಲ್ಲಿ ನಾವು ಜೀವಿಸಿ ದೇವರ ನಾಮವನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಓದಿದಂಥ ಕೀರ್ತನೆಯಲ್ಲಿ ಒಂದು ವಾಕ್ಯವನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋಣ. 112ನೇ ಕೀರ್ತನೆಯಲ್ಲಿ 9ನೇ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು, ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯು ಫಲವು ಸದಾ ಕಾಲವು ಇರುವುದಂತೆ. ಬಡವರಿಗೆ ಕೊಡುವಾತನು. ಯಾರು ಬಡವರಿಗೆ ಮನಪೂರ್ವಕವಾಗಿ ಧಾರಾಳವಾಗಿ ಕೊಡೋದಕ್ಕೆ ಹಲ್ಲೆಲೂಯಾ ಮನಸ್ಸಿದೋ ಅಂಥವ್ರನ್ನ ದೇವರೇನ್ ಮಾಡ್ತಾರಂತೆ. ಹಲ್ಲೆಲೂಯಾ. ನೀತಿಯ ಫಲ ಅವನಿಗೆ ಸದಾಕಾಲ ಇರುತ್ತಂತೆ. ನೀತಿಯ ಫಲ ಕೊಡ್ಲಿಕ್ಕೆ ಶಕ್ತನಾಗಿದ್ದಾರಂತೆ. ಹಲ್ಲೆಲೂಯಾ. ದಿಕ್ಕಿಲ್ಲದವರಿಗೂ, ಅನಾಥರಿಗೂ, ವಿಧವೆಗಳಿಗೂ ನಾನು ದೇವರಂತ ಹೇಳ್ತಾರೆ. ಅದರಿಂದ ನೋಡ್ರಿ, ದುಡಿಯೋ ಗಂಡಸನ ಮನೆಯಲ್ಲೇ ಏನಾದ್ರೂ ಒಂದು ಕೊರತೆ ಇರುತ್ತೆ, ವಿಧವೆ ಮನೇಲಿ ಒಂದು ಕೊರತೆನೂ ಇರೋದಿಲ್ಲ. ಹಲ್ಲೆಲೂಯಾ ಹೇಳ್ರಿ. ವಿಧವೆಯವ್ರು ನಮಗೆ ಒಳ್ಳೊಳ್ಳೆ ಊಟ ಮಾಡಿಕೊಡ್ತಾರೆ. ನಮ್ಮೊಂದು ಅಜ್ಜಿ ಇದೆ, ಅದಕ್ಕೆ 95 ವರ್ಷ. ಅದು ಮನೇಲಿ ಏನಾದ್ರು ಮಾಡಿದೆ ಪಾಸ್ಟಪ್ಪಾಗ ಅಂತ ಕೊಡುತ್ತೆ. ಹಲ್ಲೆಲೂಯಾ ಹೇಳ್ರಿ. ನಾವು ಕೊಡಕ್ಕಾಗ್ತಿಲ್ಲ ಒಮ್ಮನಿಗೆ. ಅದರಿಂದ ದೇವರು ದಿಕ್ಕಿಲ್ಲದವರಿಗೂ, ಅನಾಥರಿಗೂ, ವಿಧವೆಗಳಿಗೂ ದೇವರು. ಅದರಿಂದ ದೇವರು ನಮ್ಮನ್ನು ಕಾಯುವಾತನು. ಅದರಿಂದ ದೇವರೇ ನಮಗೆ ಕೊಟ್ಟದರಲ್ಲಿ ಕೊಡುವುದಕ್ಕೆ ನಾವು ಕಲ್ತುಕೊಡುವರಾಗಿ ಕಾಣಲ್ಪಡಬೇಕಂತೇಳಿ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತದೆ. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾಕಾಲ ಇರುವುದು. ಹಲ್ಲೆಲೂಯಾ. ಕೆಳಗಡೆ ನೋಡುವಾಗ ಮಹಿಮೆಯೊಡನೆ ಆತನ ಕೊಂಬು ಎತ್ತಲ್ಪಡುವುದು. ದೇವರ ಮಹಿಮೆಯಿಂದ ಕೊಂಬನ್ನು ಎತ್ತಾರೆ. ಅದರಿಂದ ನಾವು ಕೊಡುವರಾಗಿ ಕಾಣಲ್ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ತೀತನು ಇದನ್ನು ಕುರಿತು ಏನ್ ಬರೀತಾರೆ ನೋಡೋಣ. ತೀತನು ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯ ನೋಡೋಣ. ಇಬ್ಬರಿ ಆದ್ಮೇಲೆ ಬರುತ್ತೆ, ಇಬ್ಬರಿಗೆ ಮುಂಚೆ. ತೀತನು 3ನೇ ಅಧ್ಯಾಯ ನಮ್ಮ ಜನರು 14ನೇ ವಾಕ್ಯ. ನಮ್ಮ ಜನರು ಸತ್ಕ್ರಿಯಾಹೀನರಾಗದಂತೆ ಅವರು ಸಹೋದರರಿಗೆ ಬೇಕಾದದನ್ನು ಕೊಡುವವರಾಗಿ ಪರೋಪಕಾರವನ್ನು ಕಲಿತುಕೊಳ್ಳಲಿ. நம்முடையவர்கள் கனியற்றவளாய் இராதபடிக்கு
குறைவுள்ளவர்களை நீக்கிறதும் ஏதுவான நற்கிரியைகளை செய்யப்படತಕ್ಕದ್ದು. அல்லேಲೂಯಾ. ಅದರಿಂದ ಇಲ್ಲಿ ನೋಡ್ರಿ ಮಕ್ಕಳತ್ತೆ, ನಮ್ಮ ಜನರು ಸಕ್ರಿಯ ಹೀನರಾಗದಂತೆ ಅವರು ಸಹೋದರರಿಗೆ ಬೇಕಾದದನ್ನು ಕೊಡುವವರಾಗಿ ಪರೋಪಕಾರವನ್ನ ಕಲಿತುಕೊಳ್ಬೇಕಂತೆ. ಹಲ್ಲೆಲೂಯಾ. ಕೊಡೋದಕ್ಕೆ ಕಲ್ತ್ಕೋಬೇಕು ನಾವು. ಕೊಡಬೇಕು. ಕೊಡುವರಾಗಿದ್ದರೆ ಮಾತ್ರ ದೇವರು ಅವರನ್ನ ಇಷ್ಟಪಡ್ತಾರೆ ಎಂಬುದಾಗಿ ಇಲ್ಲಿ ವಾಕ್ಯ ಎಚ್ಚರಪಡಿಸ್ತಾ ಇದೆ. ಹಲ್ಲೆಲೂಯಾ. ನಮ್ಮ ಜನರು ಸಕ್ರಿಯ ಹೀನರಾಗದ ಅಂದ್ರೆ ಕೊಡಕ್ಕಿಷ್ಟವಲ್ಲದಂತೆ. ಕೇಳ್ತಾ ಒಬ್ಬ ಬಂದು 10 ರೂಪಾಯಿ ಬೇಕು ಅಂತೇಳಿ, ಹಲ್ಲೆಲೂಯಾ. ಹೊಟ್ಟೆಹಸಿ ಅಂದ್ರೆ ನಿನ್ನ ಹತ್ರ ಇದ್ರೆ ನೀನು ಕೊಡ್ಲೇಬೇಕು, ನೀನು ಇಟ್ಕೊಂಡು ಇಲ್ಲ ಅಂತ ಹೇಳ್ಬಾರ್ದು. ಯಾರಾದ್ರೂ ಶರಾಬ್ ಕುಡಿಯಕ್ಕೆ 10 ರೂಪಾಯಿ ಕಡಿಮೆ ಇದೆ, ಒಂದು 10 ರೂಪಾಯಿ ಕೊಡಿ ಅಂದ್ರೆ ಕೊಡಬೇಡ. ಹಲ್ಲೆಲೂಯಾ. ಕೆಟ್ಟದ್ದಕ್ಕೋಸ್ಕರ ಏನಾದ್ರೂ ಕೇಳಿದ್ರೆ ಕೈ ಚಾಚಬೇಡ. ಒಳ್ಳೇದಕ್ಕೋಸ್ಕರಪ್ಪ ಹೊಟ್ಟೆ ಹಸಿತಾ ಇದೆ, 2 ದಿವಸ ಆಯ್ತು ಊಟ ಮಾಡಿದೆ, ಏನಾದ್ರೂ ಕೊಡ್ರಿ. ಹಲ್ಲೆಲೂಯಾ. ಅವ್ನು ಚೆನ್ನಾಗಿರ್ತಾನೆ. ಅವನ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ, ಯಾವ ಪರಿಸ್ಥಿತಿಯಲ್ಲಿ ಇರ್ತಾರಂತ ಗೊತ್ತಿಲ್ಲ. ನಾವು ನೋಡ್ತೀವಿ ಡ್ರೀಮ್ ಆಗಿದಲ್ಲಪ್ಪ, ಊಟ ಕೇಳ್ತಿದ್ದಲ್ಲ, ಕೆಲ್ಸಕ್ಕಾದ್ರೂ ಹೋಗ್ಬೋದು. ಅದನ್ನ ನ್ಯಾಯ ತೀರ್ಸಕ್ ನಾವು ಯಾರು? ಹಲ್ಲೆಲೂಯಾ. ಅದನ್ನ ನ್ಯಾಯ ತೀರ್ಸ್ಬಾರ್ದು ನಾವು. ನ್ಯಾಯ ತೀರ್ಸಕ್ ನಮ್ಗೆ ಯಾವ ಅಧಿಕಾರ ಕೊಟ್ಟಿಲ್ಲ. ನಿನಗಿಷ್ಟ ಆದ್ರೆ ಕೊಡು, ಇಲ್ವಾ ಇಲ್ಲ ಅಂತ ಹೇಳಿ ನ್ಯಾಯ ತೀರ್ಸಕ್ ಹೋಗ್ಬೇಡ. ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಕ್ ಹೋಗ್ಬೇಡ, ತಪ್ಪಾಗಿ ನೆನೆಸ್ಬೇಡ. ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ, ಯಾರು ನಂಬಿ ಬಂದು ಕತ್ಕೊಯ್ದಿರ್ತಾರೋ ಗೊತ್ತಿರಲ್ಲ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಅದರಿಂದನೇ ದೇವ್ರು ಏನ್ ಮಾಡ್ತಾರಂದ್ರೆ, ದೇವ್ರ ಮಕ್ಕಳಾದ ನಾವು ಏನ್ ಮಾಡ್ಬೇಕಂತೆ ಸತ್ಕಾರ್ಯಗಳ ಮಾಡೋದರಲ್ಲಿ ಏನ್ ಮಾಡ್ಬೇಕಂತೆ, ನಮ್ಮ ಜನರು ಸತ್ಕ್ರಿಯೆಗಳನ್ನು ಹೀನರಾಗದಂತೆ ಮಾಡೋದಿಕ್ಕೆ ದೇವ್ರು ಕೊಟ್ಟಾಗ್ಲೂ ನೀನ್ ಮಾಡದೆ ಹೋದಾಗ, ಹಲ್ಲೆಲೂಯಾ, ಅಲ್ಲಿ ನಾವು ಆಶೀರ್ವಾದವನ್ನ ಕಳ್ಕೊಳ್ತೇವೆ. ಕೊಡ್ಬೇಕು. ನಿಮ್ ಪಕ್ಕದ ಮನೇಲಿ ಉಪವಾಸ ಇದ್ದಾರ, ಕೊಡು. ನೀನ್ ಸಭೆ ವಿಶ್ವಾಸಿಯಲ್ಲಿ ಯಾರೋ ಒಬ್ರು ಬಡವರು ಇದ್ದಾರ, ಕೊಡು. ಹಲ್ಲೆಲೂಯಾ. ನಿನ್ನಿಂದ ಏನಾಗುತ್ತ ಸಹಾಯ ಮಾಡು. ಬಂದು ಕೇಳಲ್ಲ ಅವರು, ನೀನ್ ಕೊಡು. ನಿನ್ ಹೃದಯದಲ್ಲಿ ಕೊಡ್ಬೇಕಂತ ಮನಸ್ಸು ಬಂದಾಗ ಕೊಟ್ಬಿಡು. ಅದರಿಂದ ಸತ್ಕ್ರಿಯಹೀನರಾಗದಂತೆ ಅವರು ಸಹೋದರಿಗೆ ಬೇಕಾದದನ್ನು ಕೊಡುವವರಾಗಿ ಪರೋಪಕಾರವನ್ನ ಕಲಿತುಕೊಳ್ಳ್ರಿ. ನಾವು ಪರೋಪಕಾರ ಮಾಡೋದಕ್ಕಾಗಿ ನಾವು ಕಲಿತುಕೊಳ್ಳೋರಾಗಿರು. ಬರೀ ದೇವ್ರ ಮಕ್ಕಳಾಗಿದ್ದೇವೆ, ನಮಗೆ ಕೊಡು 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 ಅಂತ ಕೇಳೋದಕ್ಕಿಂತ ಕೊಡುವರಾಗಿ ಕಾಣಲ್ಪಡ್ಬೇಕಂತೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಕೊಡಿರಿ, ಆಗ ಕೊಡಿಸಿ ಕೊಡಲ್ಪಡ್ತದೆ. ಹಲ್ಲೆಲೂಯಾ. ಅದರಿಂದ ಕೊಡುವವರಾಗಿ ನಾವು ಕಾಣಲ್ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕೊಡದೆ ಹೋದ್ರೇನು ಏನಿಲ್ಲ, ನೀ ಕೊಟ್ರೆ ಕೊಡು, ಬಿಟ್ರೆ ಬಿಡು. ಹಲ್ಲೆಲೂಯಾ. ಅದರಿಂದ ಕೊರತೆ ಏನಾರಾಗಿರಬಾರ್ದು ಅಂತೇಳಿ ನೋಡ್ರಿ. ಬೈಬಲಲ್ಲಿ ಐಶ್ವರ್ಯವಂತನು ಲಾಜರು ಅಂತ ಇಬ್ಬರನ್ನು ಕುರಿತು ಯೇಸು ಸ್ವಾಮಿ ತನ್ನ ಸ್ವಂತ ಬಾಯಿಂದ ಹೇಳ್ತಾರೆ. ಐಶ್ವರ್ಯವಂತನು ಸುಖಭೋಗವಾಗಿ ಬದುಕದಂತ, ಈ ಬಡ ಲಾಜರು ಅವನ ಮನೆಯಲ್ಲಿ ಕಜ್ಜಿ ಇದ್ದು ಕಾಯಿಲೆಯಿಂದ ಬಿತ್ಕೊಂಡು ಅವನ ಮನೆ ಬಾಗಿಲಲ್ಲೇ ಕೂತಿದ್ನಂತೆ. ಅವನ ಹೊರಗಡೆ ಹೋಗಿ ಬರುವಾಗೆಲ್ಲ ಈ ಲಾಜರ್ನ ನೋಡ್ತಾ ಇದ್ದ. ಹಲ್ಲೆಲೂಯಾ. ಏನಾಯ್ತು, ಕೊನೆಗೆ ಸ್ವಲ್ಪ ದಿವಸ ಆದ್ಮೇಲೆ ಐಶ್ವರ್ಯವಂತನು ಸತ್ತ, ಲಾಜರು ಸತ್ತ. ಐಶ್ವರ್ಯವಂತನ ಕರ್ಕೊಂಡೋಗಿ ನರಕದಲ್ಲಿ ಬೆಳಗ್ಗೆ ಮಾಡಿದ್ರು. ಈ ಲಾಜರು ಅಬ್ರಾಹ್ಮನ ಎದೆಯಲ್ಲಿ ತೆಗೆದುಕೊಂಡೋಗಿ ಬಿಟ್ರು. ಈ ಐಶ್ವರ್ಯವಂತನು ನರಕಕ್ಕೆ ಹೋಗೋದಿಕ್ಕೆ ಕಾರಣ ಏನಂದ್ರೆ, ಹಲ್ಲೆಲೂಯಾ, ಅಲ್ಲಿ ವಾಕ್ಯದಲ್ಲಿ ಹೇಳುತ್ತೆ, ಅವನು ಕುಡ್ದ, ಹಂಗ್ ಮಾಡ್ದ, ಹಿಂಗ್ ಮಾಡ್ದ ಅಂತ ಏನಿಲ್ಲ. ಅವನು ಐಶ್ವರ್ಯವಂತನಾಗಿದ್ದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಸುಖಭೋಗವಾಗಿ ಬದುಕದ ಅಂತ ಬರೆಯಲ್ಪಟ್ಟಿದೆ. ಅವನು ಕುಡುಕನಾಗಿ ಬರೋದಿಲ್ಲ, ತಪ್ಪಾಗಿ ಅವನನ್ನು ಕುರಿತು ಬರೋದಿಲ್ಲ. ಆದ್ರೆ ಅವನ ನರಕಕ್ಕೆ ಹೋದ. ಕಾರಣ ಅವನ ಮನೆ ಬಾಗಿಲಲ್ಲಿ ಇದ್ದಂತ ಬಡವನನ್ನ, ಆ ಭಿಕ್ಷುಕಾರನನ್ನ ಕುರಿತು ಅವನಲ್ಲಿ ಒಂದು ಕರುಣೆ ಇದ್ದಿಲ್ಲ. ಊಟ ಮಾಡ್ದೇನಪ್ಪ, ಏನಾದ್ರು ಕೊಡ್ರಪ್ಪ, ಏನೋ ಊಟ ಕೊಡ್ರಿ. ಸ್ನಾನ ಮಾಡ್ದೇನಪ್ಪ, ಇಲ್ಲಲ್ಲ, ಬರ ಒಂದು ಸ್ನಾನಗಿನ ಮಾಡ್ಸ್ರಪ್ಪ ಹೇಳ್ಬೋದಾಗಿತ್ತು. ಹಲ್ಲೆಲೂಯಾ. ಅವನು ಉಪಚಾರ ಮಾಡ್ಬೋದಾಗಿತ್ತು, ಒಂದು ತುಟ್ಟು ಕೊಡ್ಬೋದಾಗಿತ್ತು. ಆಗ್ಲ ಸಿಕ್ಲ ರಾತ್ರಿ ಊಟ ಆದ್ರೂ ಕೊಡ್ರಪ್ಪ. ಪಾಪ ಅವನು ಒಬ್ಬರು ರೊಟ್ಟೆ ಹಸ್ಕೊಂಡ್ಬಿದ್ದಾನೆ, ಕಾಯಿಲೆಗಾರ ಮನುಷ್ಯ, ಮನೆ ಬಾಗ್ಲಲ್ಲೇ ಬಿತ್ಕೊಂಡಿದ್ದಾನೆ, ನಮ್ಮನ್ನು ನಂಬ್ಕೊಂಡು ಬಿದ್ದಿದ್ದಾನೆ. ಅವನಿಗೇನಾದ್ರೂ ಮಾಡೋಣ ಅಂತೇಳಿ
ಹಲ್ಲೆಲೂಯ. ಅವನಲ್ಲಿ ಏನಾಗಿದ್ದಂತೆ? ಅವನು ಸತ್ಕ್ರಿಯ ಹೀನನಾಗಿದ್ದನಂತೆ. ಹಲ್ಲೆಲೂಯ. ಕೊಡೋ ಮನಸ್ಸಿಲ್ಲ ಇತ್ತು. ಬೇಕು ಬೇಕು ಅನ್ನೋ ಜಿಗಣೆ ತರ ಅವನಿಗೆ ಎಷ್ಟು ಬೇಕೋ ಎಲ್ಲವನ್ನ ಸೇರಿಸಿಟ್ಕೊಂತಿದ್ದ ಹೊರತು ಒಬ್ಬನಿಗೆ ಕೊಡೋದಿಕ್ಕೆ ಅವನು ಇಷ್ಟಪಡದೆ ಹೋದ. ಅದರಿಂದನೇ ದೇವ್ರ ನ್ಯಾಯ ತೀರ್ಪು ಬಂತೇನಂತ ಹೇಳಿ, ಹಲ್ಲೆಲೂಯ, ಒಂದು ಹೊತ್ತು ಊಟ ಕೊಡದೆ ಇರುವಂತ ನೀನು ಇನ್ನೆಲ್ಲಿ ನಿನಗೆ ಪರಲೋಕ ರಾಜ್ಯ ಸಿಗತ್ತೆ? ಹಲ್ಲೆಲೂಯ. ನರಕದಲ್ಲಿ ಇದ್ದಂತೆ ನೋಡ್ರಿ. ಮೈಯೆಲ್ಲ ಕಜ್ಜಿ, ಕಾಯಿಲೆಗಾರ, ಅವನು ಸತ್ತೋದ. ಆ ಬ್ರಾಹ್ಮಣ ಎದ್ದೆಲ್ಲಿದ್ದಾನೆ? ಕಜ್ಜಿ ಹಿಡ್ದಿದ್ ಕೈ. ಆದ್ರೆ ಐಶ್ವರ್ಯ ಅಂತ ಹೇಳ್ತಾನೆ, ಸ್ವಾಮಿ ಆ ಬ್ರಾಹ್ಮಣೇ ಅವ ಕೈ ನೀರಲ್ಲದ್ದಿ ಒಂದು ಹನಿ ನೀರು ನನ್ನ ನಾಲ್ಗೆಲ್ಲಿ ಬಿಡ ಕೇಳಪ್ಪ ಅಂತಾರೆ. ನನ್ನ ನಾಲ್ಗೆಲ್ಲಿ ಒಂದು ಹನಿ ಕಜ್ಜಿ ಇರೋ, ಕೈ ತುಂಬ ಕಜ್ಜಿ ಆಗಿರೋ ಆ ಕೈ ನೀರನ್ನು ಕೇಳ್ತಿದ್ದಾನೆ. ಹಲ್ಲೆಲೂಯ. ಪರಿಸ್ಥಿತಿ ನೋಡ್ರಿ, ಮನುಷ್ಯನ ಪರಿಸ್ಥಿತಿ. ಸುಖಭೋಗವಾಗಿ ಜೀವಿಸ್ತಂತ. ಅವನಲ್ಲಿ ಏನಿಲ್ಲದೆ ಹೋಯ್ತು, ಅವನ ಮನಸ್ಸಲ್ಲಿ ಏನಿಲ್ಲದೆ ಹೋಯ್ತು, ಸತ್ಕ್ರಿಯಹೀನನಾದ. ನಾವು ಅಷ್ಟೇ, ನಾವು ದೇವ್ರ ಮಕ್ಕಳು ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಒಬ್ಬರಿಗೊಂದೊತ್ತು ಊಟ ಕೊಟ್ಟಿಲ್ಲ ಅಂದ್ರೆ, ಒಬ್ಬರ ಕಷ್ಟವನ್ನ ನೀನು ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ, ನೀ ದೇವ್ರ ಮಗನಾಗಿರೋಕ್ಕಿಲ್ಲ, ನಮ್ಮ ಮಗಳಾಗೂ ಇರೋಕ್ಕಿಲ್ಲ. ಯಾಕಂದ್ರೆ ನೀತಿ ಉಳ್ಳ ನ್ಯಾಯಾಧಿಪತಿಯಾದ ದೇವ್ರು ನಮ್ಮನ್ನ ನೋಡ್ತಾ ಇರ್ತಾರೆ. ಅಲ್ಲೆಲ್ಲ ಹೇಳ್ರಿ, ಹಲ್ಲೆಲೂಯ. ಸತ್ಕ್ರಿಯೆ ಮಾಡುವವರಾಗಿ ಕಾಣಲ್ಪಡಬೇಕು. ಆದ್ರೆ ನೀನು ಸತ್ಕ್ರಿಯತೆ ಹೀನನಾಗಿರುವುದಾದ್ರೆ ಐಶ್ವರ್ಯವಂತನು ಅಗನ್ ಬೆಂಕಿ ಗಂಧಕ ಉರಿಯ ಕೆರೆಯಲ್ಲಿ ಬಿತ್ಕೊಂಡು ನರಳಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಅದರಿಂದಾನೆ ಏನ್ ಮಾಡಬೇಕಂತೆ? ಪರೋಪಕಾರವನ್ನ ಮಾಡುವುದಕ್ಕೆ ಕಲ್ತ್ಕೊಳ್ಬೇಕು. நற்கிரியை செய்வதற்கு தொடங்கணும் என்று கர்த்தர் சொல்கிறார். நற்கிரியை செய்யணும். ஹல்லேலூயா. ಕೊಡಿರಿ, ಕೊಡಲ್ಪಡ್ತದೆ. ಕೊಟ್ಟು ಪಡೆದುಕೊಳ್ಳುವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಲೂಕನ್ ಬರೆದ ಸುವಾರ್ತೆಯಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 29ನೇ ವಾಕ್ಯ. ನಿನ್ನನ್ನು ಕೆನ್ನೆಯ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು. ನಿನ್ನ ಮೇಲಂಗಿಯನ್ನು ಕಸುಕೊಳ್ಳುವವನಿಗೆ ಒಳಂಗಿಯನ್ನು ತಡೆಯಬೇಡ. ನಿನ್ನನ್ನು ಬೇಡುವವರೆಲ್ಲರಿಗೆ ಕೊಡು. ಆಮೆನ್. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನನ್ನು ಕೆನ್ನೆಯ ಮೇಲೆ ಬಡಿದವನಿಗೆ ಮತ್ತೊಂದನ್ನು ಕೆನ್ನೆಯನ್ನು ತಿರುಗಿಸಿಕೊಡು. ನಿನ್ನ ಮೇಲಂಗಿಯನ್ನು ಕಸ್ಕೊಳ್ಳುವವನಿಗೆ ಒಳಂಗಿಯನ್ನು ಕೊಟ್ಬಿಡು ಅಂತಾರೆ. ಹಲ್ಲೆಲೂಯ. ಅಂದ್ರೇನು? ಬನೀನ್ ಇಲ್ವಾ? ತಗೊಳ್ಳೋಣ, ಬನಿಯನ್ನು ಹಾಕೊಂಡ್ಬಿಡು. ಶರ್ಟ್ ಇಲ್ವಾ? ಶರ್ಟ್ ಹಾಕೊಂಡು ದೇವ್ರು ಕೊಟ್ಟಿದ್ದಾರೆ. ನಿನ್ ಮೇಲಂಗಿಯನ್ನು ಕೇಳಿದ್ರೆ ನೀನು ಒಳಂಗಿಯನ್ನು ಬಿಟ್ಕೊಡು ಅಂತೇಳಿ ಇದು ಯೇಸು ಸ್ವಾಮಿ ತನ್ನ ಸ್ವಂತ ಬಾಯಿಂದ ಹೇಳುವಂತ ಮಾತನ್ನ ನಾವು ನೋಡ್ತೇವೆ. ಪರೋಪಕಾರ ನಮ್ಮ ಜೀವಿತದಲ್ಲಿ ಇರಬೇಕು. ಹಲ್ಲೆಲೂಯ. ಪರೋಪಕಾರ. ದೇವ್ರ ಮಕ್ಕಳು ಒಬ್ಬೊಬ್ಬರು ಕೊಡುವುದಕ್ಕೆ ಕಲಿಯಬೇಕು, ಕೊಡುವುದಕ್ಕೆ ಕಲಿಯಬೇಕು. ಯಾಕೋ ಸಿಸ್ಟರ್ ಒಂದೇ ಸೀರೆಯಲ್ಲಿ ಇದಾರೆ ನೋಡಪ್ಪ, ಯಾವಾಗ ನೋಡಿದ್ರು ಒಂದೇ ಸೀರೆ ಕಟ್ಟಿರುತ್ತೆ ಆ ತಾಯಿ ಪಾಪ. ಗಮನಿಸ್ಬೇಕು. ಹಲ್ಲೆಲೂಯ. ನಿನ್ನ ಅಕ್ಕಪಕ್ಕದವ್ರನ್ನ ಗಮನಿಸ್ಬೇಕು. ನಿನ್ ಬೀದಿಯಲ್ಲಿರು. ಅದಕ್ಕೆ ವಾಕ್ಯ ಹೇಳುತ್ತೆ, ಮಧ್ಯರಾತ್ರಿಯಲ್ಲಿ ಎದ್ದೇಳು, ನಿನ್ನ ಬೀದಿಯ ಕಡೆಯಲ್ಲಿ ಹೊಟ್ಟೆಸಿಂದ ಮೂರ್ಛೆ ಹೋಗಿರುವ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕೆ ಹೇಳ್ತಿದ್ದಾರೆ? ಅವನು ಅನ್ನ ಇಲ್ಲದೆ, ಊಟ ಇಲ್ಲದೆ, ತಾಯಿಯದೇ ಮೇಲೆ ಹೊರಕೊಂಡು, ಅಮ್ಮ ತಿನ್ನಕ್ ಕೊಡಮ್ಮ, ಅಮ್ಮ ಊಟ ಕೊಡಮ್ಮ, ಅಮ್ಮ ಊಟ ಕೊಡಮ್ಮ, ಅಮ್ಮ ಊಟ ಕೊಡಮ್ಮ. ಅಲ್ಲಿದ್ರೆ ತಾನೇ ಕೊಡೋದಕ್ಕೆ. ಅಮ್ಮಗೆ ಕಣ್ಣು ಮುಚ್ಕೊಂಡು ಒಳಗೆ ಅಳ್ತಾ ಇರುತ್ತೆ. ಆ ಮಗು ಎದೆ ಮೇಲೆ ಹೊರಡಾಡ್ತಾ ಇರತ್ತೆ. ಅಮ್ಮ ಏನಾದ್ರೂ ಕೊಡಮ್ಮ. ಅದಕ್ಕೆ ಹೇಳ್ತಾರೆ, ಮಧ್ಯರಾತ್ರಿ ಒಂದೊಂದು ಜಾವುಗಳಲ್ಲಿ ಎದ್ದು ಬೀದಿಯ ಕಡೆಯಲ್ಲಿ ಮೂರ್ಛೆ ಹೋಗಿರುವ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡ್ತೀವ? ಮಧ್ಯರಾತ್ರಿ ಎದ್ದು ಪ್ರಾರ್ಥನೆ ಮಾಡ್ತೀವ ಒಂದು ಮಗುಗಾಗಿ? ಅಪ್ಪ, ಯಾರ ಮಗುನು? ನಮ್ಮ ಭಾರತ ದೇಶದಲ್ಲೇ 29 ಲಕ್ಷ ಜನ, 29 ಲಕ್ಷನ 29 ಕೋಟಿನೂ ಒಂದೊತ್ತು ಊಟಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂತ. ಅಲ್ಲೆಲ್ಲ ಹೇಳ್ರಿ. ಅಂದ್ರೆ ಮಹಿಮೆಗಲ್ಲ, ನಿಮ್ ಜ್ಞಾಪಕ ಪಡಿಸ್ತಾ ಇದ್ದೇನೆ.
ಬೀದಿಯ ಕಡೆಯಲ್ಲಿ ಒಂದೊಂದು ಊಟಕ್ಕೆ ಮೂರ್ಛೆ ಹೋಗಿರು ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ. ನೀರು ಎದೆಯನ್ನ ನೀರಿನ ಸಾರುವಂತ ನಿನ್ನ ಪ್ರಾರ್ಥನೆಯಲ್ಲಿ ಉಯ್ದು ಕಣ್ಣೀರು ಬಿಟ್ಟು, ಅಪ್ಪ ನನಗೆ ಒಂದೊತ್ತು ಊಟ ಕೊಟ್ಟಿದ್ಯಾ ಅಪ್ಪ, ನನಗೆ ಕೊಟ್ಟಂಗೆ ಯಾರಿಗಾದ್ರೂ ಕೊಡಪ್ಪ. ಈ ರಾತ್ರಿಯಲ್ಲಿ ಯಾರಿಗೆ ಊಟ ಇಲ್ಲ, ಯಾರು ಊಟ ಇಲ್ಲದೆ ಅಷ್ಟಿದ್ದಾರೆ, ಯಾರು ಮಗು ಅಮ್ಮ ಅಮ್ಮ ತಿನ್ನಕ್ ಕೊಡು ಅಂತ ಕೇಳ್ತಿದೆ. ಪ್ರಾರ್ಥನೆ ಮಾಡ್ತಿದ್ದೀವ ನಾವು? ಹಲ್ಲೆಲೂಯಾ. ಕೊಡಕ್ಕಾಗ್ಲಿಲ್ವಾ? ಪ್ರಾರ್ಥನೆ ಆದ್ರೂ ಮಾಡ್ತಿದೀವ? ಪ್ರಾರ್ಥನೆ ಮಾಡ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿನ್ ಮೇಲಂಗೇನ್ ಕೇಳಿದ್ರೆ ಏನ್ ಮಾಡ್ಬೇಕಂತೆ? ಒಳಂಗೇನು ಕೊಟ್ಬಿಡಪ್ಪ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆ ಕೆಳಗಡೆ ನಿನ್ನ ಬೇಡುವವರೆಲ್ಲರಿಗೂ ಕೊಡು, ನಿನ್ನ ಸೊತ್ತು ಕಸ್ಕೊಳ್ಳುವನಿಗೆ ಹಿಂದಕ್ಕೆ ಕೊಡು ಅಂತ ಕೇಳ್ಬೇಡ. ನಿನ್ನ ಸೊತ್ತು ಕಿತ್ಕೊಂಡ್ಬಿಟ್ರ ಮತ್ ಕೇಳಕ್ ಹೋಗ್ಬೇಡ, ನನ್ನ ಆಸ್ತಿ ಕೊಡು ಅಂತೇಳಿ. ಯಾವಾಗ ಆಯ್ತು. 9 ಎಕರೆ ಗದ್ದೆ, ನೇನಾವರಿ ಗದ್ದೆ ನಮ್ದು. ಪಕ್ಕದ ಮನೆ ತೋಟಕ್ಕೆ ಗುತ್ತಿಗೆ ಹಾಕಿದ್ವಿ. ನಾವೆಲ್ಲ ಚಿಕ್ಕವ್ರು, ಸ್ವಲ್ಪ ಬುದ್ಧಿ ಇದ್ದವ. ನಮ್ಮಪ್ಪ ಸತ್ತೋದ್ರು ಅಂತ ಹೇಳಿ ಅವರೇ ನಮ್ಮ ಅಪ್ಪನೇ ಸೊತ್ತಲ್ಲ, ಅವ್ರ ಅನಾಥರು ಯಾರಿಲ್ಲ ಅಂತೇಳಿ 4 ಜನ ಹೆಸರು ಬರ್ಕೊಂಡ್ಬಿಟ್ರು. ಹಲ್ಲೆಲೂಯಾ. ಆಮೇಲೆ ನಮಗೆ ಗೊತ್ತಾಯ್ತು. ಎಲ್ಲರೂ ಹೇಳಿದ್ರು, ಬ್ರದರ್ ಕೇಸ್ ಹಾಕ್ರಿ, ಬಿಡ್ಬಿಡ್ರಿ 9 ಎಕರೆ ನೀರಾವರಿ ಅಂದ್ರು. ನಾನು ಹೇಳ್ದೆ, ನನಗೆ ಬೇಡ, ನನಗೆ ಬೇಕಂತ ಹೇಳಿದ್ರೆ ನಮ್ಮಪ್ಪ ಏನ್ ಮಾಡ್ತಿದ್ರು? ಹಂಗ್ ಮಾಡಕ್ ಬಿಡ್ತಾ ಇದ್ದಿಲ್ಲ. ಅಲ್ಲೆಲ್ಲೂ ಹೇಳ್ರಿ, ಹಲ್ಲೆಲೂಯಾ. ಅವ್ನು ಬದುಕ್ಬೇಕಂತ ದೇವ್ರು ಕೊಡಕ್ಕೆ ಬದುಕು. 9 ಎಕರೆ ನೀರಾವರಿ ಗದ್ದೆನ ಬಿಟ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟು. ಹಲ್ಲೆಲೂಯಾ. ಇವತ್ತಿಲ್ಲ ನಾಳೆ ನಮಗೆ ದೇವ್ರು ಕೊಡ್ತಾರೆ. ಇಲ್ಲಿಲ್ಲ ಅಂದ್ರೆ ಪರಲೋಕದಲ್ಲಿ ನಿತ್ಯ ಜೀವದಲ್ಲಿ ನಮಗೆ ಕೊಡ್ತಾರೆ ಖಂಡಿತ. ಅದರಿಂದ ವಾಕ್ಯ ಹೇಳುತ್ತೆ, ನಿನ್ನ ಕಸ್ಕೊಂಡವನ ಹತ್ರ ಹಿಂತಿರುಗಿ ಕೊಡು ಎಂದು ಕೇಳಬೇಡ. ಜನ ನಿನಗೆ ಏನು ಮಾಡಬೇಕೆಂದು ಅಪೇಕ್ಷಿಸುತ್ತಾರೋ ಅಂಥದ್ದನ್ನೇ ನೀನು ಅವರಿಗೆ ಮಾಡಿರಿ. ನಿಮಗೆ ನಿಮ್ಮನ್ನು ಪ್ರೀತಿ ತೋರಿಸಿದವರಿಗೆ ನೀವು ಪ್ರೀತಿ ತೋರಿಸ್ರೆ. ಹಲ್ಲೆಲೂಯಾ. ಇವತ್ತು ನಾನು ಬಿರಿಯಾನಿ ಇಸ್ಕೊಟ್ಟೆ, ನೀನ್ ನಾಳೆ ಬಿರಿಯಾನಿ ಇಸ್ಕೊಡು. ನಾನು ಇವತ್ತು ಅದನ್ನ ಇಸ್ಕೊಟ್ಟೆ, ನೀನ್ ಇದನ್ನ ಇಸ್ಕೊಡು. ನಾನು ನಿನ್ಗೊಂದು ಬಟ್ಟೆ ಇಸ್ಕೊಟ್ಟೆ, ನೀನ್ ನನಗೊಂದು ಬಟ್ಟೆ ಇಸ್ಕೊಡು. ಈ ಪ್ರೀತಿ ತೋರಿಸಿದವರಿಗೆ ನೀವು ಪ್ರೀತಿಸಿದರೆ ನಿಮಗೇನು ಪ್ರಯೋಜನ? ಏನ್ ಬಂದಿತ್ತು? ಹೊಗಳಿಕೆ ಬಂದಿತ್ತು. ಆಮೇನ್. ಓದಮ್ಮ. ಪಾಪಿಷ್ಠರು ಸಹ ತಮಗೆ ಪ್ರೀತಿ ತೋರಿಸುವವರನ್ನು ಪ್ರೀತಿಸುತ್ತಾರೆ. ನಿಮಗೆ ಮೇಲನ್ನು ಮಾಡುವವರಿಗೆ ನೀವೇ ಮೇಲನ್ನು ಮಾಡಿದರೆ ನಿಮಗೇನು ಹೊಗಳಿಕೆ ಬಂದಿತ್ತು? ಪಾಪಿಷ್ಠರು ಸಹ ಹಾಗೆ ಮಾಡ್ತಾರಲ್ಲ. ಅವರು ನಮಗೂ ಸಾಲ ಕೊಟ್ಟಾರೆ, ನಮಗೆ ಸಾಲ ಕೊಟ್ಟಾರೆ. ಯಾರಾಗಾದ್ರೂ ಸಾಲ ಕೊಟ್ರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತು? ಪಾಪಿಗಳು ಸಹ ಸಾಲ ಕೊಡ್ತಾರೆ. ನಮಗೆ ತಿರುಗಿ ಸಿಕ್ಕಿತೆಂದು ಪಾಪಿಷ್ಠರಿಗೆ ಸಾಲ ಕೊಡುತ್ತಾರಲ್ಲ. ಆಮೆನ್. ಹಲ್ಲೆಲೂಯಾ. ಅವ್ರು ಕೊಟ್ರು ನಾವು ಕೊಡ್ತೀವಿ, ಅವ್ರು ಕೊಡ್ತಾರೆ ನಾವು ಕೊಡ್ತೀವಿ, ನಮ್ಗೆ ಕೊಟ್ಟಿದೀವಿ ಅವ್ರು ನಮಗೆ ಕೊಡ್ತಾರೆ. ಈ ಉದ್ದೇಶದಿಂದ ನಾವು ಮಾಡುವರಾಗಿ ಕಾಣಲ್ಪಡುತ್ತೇವೆ. ನಾವು ಕೊಟ್ರೆ ಕೊಡ್ತೇನೆ. ಪಾಪಿಗಳು ಹಂಗೆ ಮಾಡ್ತಾರೆ, ನಾನು ಕೊಟ್ರೆ ನನಗೆ ಕೊಡ್ತಾರೆ ಬಿಡು, ತಗೊಳಪ್ಪ, ತಗೊಂಡ ತಿರ್ಗಿಸ್ಕೊಡಪ್ಪ ಅಂತೇಳಿ ಅದನ್ನ ಎದುರು ನೋಡ್ತಾರೆ ಅಂತೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ 35ನೇ ವಾಕ್ಯ ಹೇಳುತ್ತೆ, ನೀನಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ, ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು. ನೀವು ಪರಾತ್ಪರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸಿದವರಿಗೆ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ಹಲ್ಲೆಲೂಯಾ. ಇದರಿಂದ ನೀನ್ ಕೊಟ್ಟೆ, ನಾನ್ ಕೊಟ್ಟೆ, ನೀನ್ ಮಾಡ್ದೆ, ನಾನ್ ಮಾಡ್ದೆ ಅನ್ನೋದಲ್ಲ. ಇಲ್ಲಿ ಯೇಸು ಹೇಳ್ತಾರೆ, ನೀನಾದರೂ ನಿನ್ನ ವೈರಿಯನ್ನ ಪ್ರೀತಿಸುವ ವೈರಿಯನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರೀತಿಸ್ಬೇಕು. ನಮ್ಮ ವೈರಿಗಳು ನಮ್ಮ ಸೊತ್ತು ಕಿತ್ಕೊಂಡ್ಬಿಟ್ಟ, ನಮ್ಮ ಸಭೆ ಹೊಡೆದ, ನಮ್ಮ ಜನರನ್ನ ಹೇಳ್ಕೊಂಡು ಹೋದ, ರೈಟ್ ಹೇಳ್ಕೊಂಡು ಹೋಗು. ಆದ್ರೆ ನಾನು ಪ್ರೀತಿ ತೋರಿಸಿಲ್ಲ ಅಂದ್ರೆ ನಾನೇನೂ ಇಲ್ಲ. ಹಲ್ಲೆಲೂಯಾ. ಏನಿಲ್ಲ, ನಾನೇನೂ ಇಲ್ಲ. ನಮ್ಮ ಹತ್ರ ಯಾರು ಕಸ್ಕೊಂತಾರೋ ಅವ್ರನ್ನ ಪ್ರೀತಿ ಮಾಡ್ಬೇಕಂತೆ. ನಮ್ಮನ್ನು ಯಾರನ್ನು ದ್ವೇಷ ಮಾಡ್ತಾರೋ ಅವ್ರನ್ನ ಪ್ರೀತಿಸ್ಬೇಕಂತೆ. ನಿನ್ನ ವೈರಿಯನ್ನ ನಿನ್ನಂತೆಯೇ ಪ್ರೀತಿಸೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನೀನ್ ಪ್ರೀತಿಸ್ತೇ ಹೋದ್ರೆ ಏನ್ ಪ್ರಯೋಜನ? ದೇವ್ರ ಮಗ ಅನ್ನಕ್ಕೆ ಅರ್ಥನೇ ಇಲ್ಲ, ಅರ್ಥವಾದ ಜೀವಿತ ಇಲ್ಲ. ಅದರಿಂದಾನೆ ಅವ್ರು ಹೇಳ್ತಾರೆ ಏನಂತೇಳಿ, ನೀನಾದರೂ
ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ಅವರಿಗೆ ಆಶೆಟಾಗಿ ಬಿದ್ದಿದ್ದಾನೆ, ನೀನು ಹೊಟ್ಟೆ ಉರಿಸ್ದವನು, ನೀನು ಆಸ್ತಿ ಕಿತ್ಕೊಂಡವನು, ಸಾಯ್ಲಿ ನನ್ನ ಮಗ, ಸಾಯ್ಲಿ ಇನ್ನೊಂದು ಕಾಲು ಮುರಿಬೇಕಾಗಿತ್ತು ಅಂತ ನೀನು ಹೇಳಿದ್ರೆ ನೀನು ದೇವ್ರ ಮಗನಿಗೆ ಅರ್ಥನೇ ಅಲ್ಲ. ಓಡೋಗಿ ಅವನನ್ನು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅವನಿಗೆ ರಕ್ತ ಕೊಡಿಸಿ ಸರಿ ಮಾಡಿ, ಅಪ್ಪ ಇನ್ಮೇಲೆ ನಾ ಇಷ್ಟವರೆಗೂ ನಾನು ಮಾಡಿದೆ, ಇನ್ಮೇಲೆ ನಿನ್ನ ಮೈ ನೀನು ನೋಡ್ಕೊಪ್ಪ ಅಂತೇಳಿ ಬಂದಾಗ ಹೆಂಗಿರತ್ತೆ? ಹಲ್ಲೆಲೂಯಾ. ವೈರಿ ತಲೆ ಮೇಲೆ ಕೆಂಡ ಸುರಿದಂತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ನಿನ್ನ ವೈರಿಯನ್ನ ನಿನ್ನಂತೆ ಪ್ರೀತಿಸ್ಬೇಕು. ತಂಡನೆ ಬಂದಾಗ ಬಿಡಬೇಡ, ಎತ್ಕೊಂಡೋಗು, ನಿನ್ನಿಂದ ಆದ ಸಹಾಯ ಮಾಡು. ಅದು ಯಾರಿಗೆ ಮಾಡ್ದಂಗೆ? ದೇವರ ವಿಷಯದಲ್ಲಿ ನಾವು ಮಾಡಿದ್ವಿ. ಹಲ್ಲೆಲೂಯಾ. ಅದರಿಂದ ಅಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಪ್ರೀತಿಸಿದ್ರೆ ಅವರು ಉಪಕಾರ ಮಾಡಿರಿ, ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಕೊಡ್ತಾನೋ ಇಲ್ವೋ? ಬಂಗಾರ ಇಸ್ಕೊಂಡು ಕೊಡ್ಲಾ? ಅಗ್ರಿಮೆಂಟ್ ಫ್ರೂ ನೋಟಲ್ಲಿ ಬರ್ಸ್ಕೊಂಡು ಸೈನ್ ಮಾಡ್ಕೊಂಡು ಕೊಡ್ಲಾ? ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ನೀನು ಕೊಡು, ಕೊಡ್ತಾನೋ ಬಿಡ್ತಾನೋ ನಿನಗೆ ಬೇಡ, ನೀ ಕೊಡು. ನಿನ್ನ ಬೇಡದವನಿಗೆ ಕೊಡು, ನಿನ್ನ ಕೇಳ್ದವನಿಗೆ ಕೊಡು. ನೀನು ಕೊಡೋರಾಗಿರ್ಬೇಕು ನಾವು ದೇವ್ರ ಮಕ್ಕಳು. ಹಲ್ಲೆಲೂಯಲ್ರಿ. ನಾವೆಷ್ಟೇ ಸೇರ್ಸಿಟ್ಕೊಳಕ್ ಹೋದ್ರೂ ಸೇರ್ಸಕ್ಕಾಗಲ್ಲ. ಒಬ್ಬ ಬಡವನಿಗೆ ಒಂದು ಹೊತ್ತು ಊಟ, ಅಪ್ಪ ದೇವ್ರೇ ನನ್ನ ಆಶೀರ್ವಾದ ಮಾಡಪ್ಪ, ಎಷ್ಟು ಅಂತ ಹೇಳಕ್ ಬರಲ್ಲ ಅವನಿಗೆ. ಒಂದೇ ಮಾತು, ದೇವ್ರೇ ಇವರನ್ನ ಒಂದೊತ್ತು ಊಟ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾರಿಗೆ ಮಹಿಮೆ? ಯಾರನ್ನ ಮಹಿಮೆ ಪಡಿಸ್ತಾನೆ ಅವನು? ದೇವರನ್ನ ಮಹಿಮೆ ಪಡಿಸ್ತಾನೆ. ಹಲ್ಲೆಲೂಯಾ. ಅದರಿಂದ ಯಾರೇ ಏನಾದರೂ ಮಾಡಲಿ ನೋಡ್ರಿ, ದೇವ್ರ ನಿಮ್ಮನ್ನ ಆಶೀರ್ವಾದ ಇಡ್ಲಿರಿ, ನಿಮ್ಮ ಕುಟುಂಬ ಚೆನ್ನಾಗಿ ಇಡ್ಲಿರಿ. ದೇವರಂದ್ರೆ ಯಾರು? ಒಬ್ಬನೇ. ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನು ಪಡೆದಾತನು ದೇವರೊಬ್ಬರೇ. ಹಲ್ಲೆಲೂಯಾ. ಅದರಿಂದಾನೇ ದೇವರೇ ಅಂತ ಹೇಳಿದಾಗ ಆತನನ್ನೇ ಕೊಂಡಾಡೋದು, ಆತನನ್ನೇ ಮಹಿಮೆ ಪಡಿಸೋದು, ಆತನನ್ನೇ ಘನಪಡಿಸೋದು. ಅದರಿಂದ ನಮ್ಮ ಜೀವಿತ ಹೆಂಗಿದೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ಎಂಥದ್ದು ಅಂತ ಹೇಳಿದ್ರೆ ನಮ್ಮ ಜೀವಿತ ವಾಕ್ಯ ಹೇಳುತ್ತೆ, ಸಾಲ ಕೊಡಿರಿ, ಹೀಗೆ ಮಾಡಿದ್ರೆ ನಿಮಗೆ ಕೊಡ್ತಾನೋ ಇಲ್ವೋ? ನೀನು ಕೊಡೋ ಮಾರ, ನೀನು ಕೊಡು. ನೀನು ಕಷ್ಟನೇ, ನೀ ಕಷ್ಟಪಟ್ಟಿರ್ತೀಯ, ದುಡ್ದಿರ್ತೀಯ, ಊಟ ಮಾಡಿದೆ, ಹೊರಗಡೆ ಯಾವುದೇ ತಿಂಡಿ ತಿಂದೆ, ಏನಾದರೂ 4 ಕಾಸು ಸೇರ್ಸೋಣ ಅಂತ ಇಟ್ಕೋ. ಅದೇನೇ ಬಂದು ಕೇಳ್ತಾರಂದ್ರೆ ಕೊಡಕ್ ಮನ್ಸು ಬರತ್ತಾ? ಅಯ್ಯೋ ಪರವಾಗಿಲ್ಲ ಮರ, ಎಲ್ಲ ಕೊಡಂಗಿದ್ದೀರಾ ನೀವು, ದೇವ್ರಿಗೆ ಸ್ತೋತ್ರ, ಇಲ್ಲ ಅಂತ ಯಾರು ಹೇಳಲಿಲ್ಲ. ಹಲ್ಲೆಲೂಯಾ. ಕೊಡಬೇಕು. ಬೇಡುವವನಿಗೆ ಕೊಡಿರಿ, ಕಡಾಯಿಸಿಕೊಳ್ಳುವವನಿಗೆ ಮುಖ ತಿರುಗಿಕೊಳ್ಬೇಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತೇವೆ. ಅಣ್ಣ ನೀನು 10 ರೂಪಾಯಿ ಕೊಡಲೇಬೇಕು, ನನಗೆ 10 ರೂಪಾಯಿ ಬೇಕು, ನನಗೆ 10 ರೂಪಾಯಿ ಬೇಕು, ನೀನು ಹಿಂದೆನೇ ಬಂದ ಅಂದ್ರೆ ಮುಖ ತಿರುಗಿಕೊಂಡು ಹೋಗ್ಬೇಡ, ಕೊಡ್ಬಿಡು. ಸರಿ ಆಯ್ತಪ್ಪ ತಗೋವಾಗ. ಹಲ್ಲೆಲೂಯಾ. ಈ ಕೊಡೋ ವಿಷಯದಲ್ಲಿ ನಾವು ದೇವರಿಗೆ ಕೊಟ್ಟಾಗ ಹಾಗಾಗತ್ತೆ. ಒಂದ್ಸಲ ಅಬ್ರಹಾಮನು ಮನೆ ಬಾಗ್ಲಲ್ಲಿ ಕೂತಿದ್ರಂತೆ. ಯಾರೋ 3 ಜನ ದಾರಿಯಲ್ಲಿ ಹೋಗ್ತಾ ಇದ್ರು. ಅಬ್ರಹಾಮ್ ನೋಡ್ದ, ಓಡೋಗಿ ಬಗ್ಗೆ ನಮಸ್ಕಾರ ಮಾಡ್ದ, ಸ್ವಾಮಿ ನಮ್ಮ ಮನೆ ದಾಟಿ ಹೋಗ್ತಾ ಇದ್ದೀರಾ, ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತೇಳಿ. ಹಲ್ಲೆಲೂಯಾ. ಸರಿ, ಅವ್ರು ಬಂದ್ರು. ಕೈಕಾಲು ತೊಳೆಗೆ ನೀರು ಕೊಟ್ಟ, ಮರದಡಿಗೆ ಮಂಚ ಹಾಕ್ತ, ಮರದಡಿಯಲ್ಲಿ ಕೂರಿಸ್ದ. ಊರಾಗ ಅವ್ರ ಹೆಂಡತಿಗೆ ಹೇಳ್ದಮ್ಮ, ಸಾರ ಚಪಾತಿ ರೊಟ್ಟಿ ಮಾಡು ಅಂತ. ಕೆಲಸಗಾರನಿಗೆ ಕರೆದಲ್ಲಿ, ಬೇಗ ಸಾರು, ಒಳ್ಳೆ ಕೊಬ್ಬಿದ್ದು ಮಾಂಸ ಸಾರು ಮಾಡಿ ತಗೊಂಬ ಅಂತೇಳಿ ತಂದು ಅವ್ರು ಊಟ ಮಾಡಿಸಿದ್ರು. ಊಟ ಮಾಡುವಾಗ ಅಬ್ರಹಾಮನ ಎದುರಿಗೆ ಎದ್ದು ಅವ್ರಿಗೆ ಹಂಚ್ತಾ ಇದ್ದಾರೆ, ಸ್ವಾಮಿ ಇದನ್ನು ತಿನ್ನಿ, ಈ ಪೀಸ್ ಚೆನ್ನಾಗಿದೆ, ಈ ಪೀಸ್ ಚೆನ್ನಾಗಿದೆ, ಈ ಚೆನ್ನಾಗಿದೆ, ಊಟ ಮಾಡ್ರಿ ಅಂತೇಳಿ ಮನ್ಸಾರೆ ಊಟ ಮಾಡಿದ್ರು. ಅವ್ರು ಊಟ ಎಲ್ಲ ಮಾಡಿದ್ಮೇಲೆ ಕೈ ತೊಳೆದ್ಬಿಟ್ಟು ಕೂತ್ಕೊಂಡು ಅವ್ರೊಂದು ಆಶೀರ್ವಾದ ಮಾಡ್ತಾರೆ. ಬರೋ ವರ್ಷ ಈ ದಿನದಲ್ಲಿ ನಿಮ್ಮ ಮನೇಲಿ ಒಂದು ಮಗು ಆಡತ್ತೆ ಅಂತೇಳಿ. ಅಲ್ಲೇನು ಹೇಳ್ರಿ, ಬರೋ ವರ್ಷ ನಿಮ್ಮ ಮನೇಲಿ ಒಂದು ಮಗು ಆಡತ್ತೆ. ಅಬ್ರಹಾಮನಿಗೆ 100 ವರ್ಷ, ಸಾರಾಳಿಗೆ 90 ವರ್ಷ. ಈ ವಯಸ್ಸಲ್ಲಿ ಮಗು ಹುಟ್ಟತ್ತ ಅಂತ ಅಮ್ಮನ ನಗ್ತಾಳೆ ಅಂತ. ಆಗ ಇಲ್ಲಿರೋರು ಹೇಳ್ತಾರೆ, ನಗ್ಬೇಡಮ್ಮ, ನಗ್ಬೇಡ. ಹೇಳಿ ನಾನು ನಕ್ಕಿಲ್ಲ ಅಂತಾರ ಅಮ್ಮ. ಇಲ್ಲ, ನೀನು ನಗ್ದೆ, ಈ ವಯಸ್ಸಲ್ಲಿ ಮಗು ಆಗತ್ತೆ, ಬರೋ ವರ್ಷ ಮಗು ಇರತ್ತೆ ಅಂತ. ಹಲ್ಲೆಲೂಯಾ. ಒಂದು 9 ಉಪಚಾರ ಅವ್ರ ಮನೆಗೆ ಆಶೀರ್ವಾದ ಬಂತು. ಅಲ್ಲೆಲ್ಲೂ ಹೇಳ್ರಿ, 1 ಉಪಚಾರ. ಎಲ್ಲೋ ಹೋಗೋರು, ಸೋದೋಮ್ ಗೊಮೋರ ಪಟ್ಟಣ ನೋಡಕ್ ಹೋಗುವಂತ ಮನುಷ್ಯರನ್ನ ತಡೆದು ನಿಲ್ಲಿಸಿ ತನ್ನ ಮನೆಗೆ ಅಬ್ರಹಾಮನು ಊಟ ಕೊಟ್ಟು ಒಂದು ಆಶೀರ್ವಾದ ಹೊಂದ್ಕೊಳ್ತಾರೆ. ಬರೋ ವರ್ಷ ನಿಮ್ಮ ಮನೇಲಿ ಒಂದು ಮಗು ಇರತ್ತೆ ಅಂತ ಹೇಳಿ. ಅಲ್ಲೆಲ್ಲೂ ಹೇಳ್ರಿ, ಹಲ್ಲೆಲೂಯಾ. ನಾವು ಕೊಟ್ಟದ್ದು 1 ದಿನ ವ್ಯರ್ಥವಾಗಿ ಹೋಗೋದಿಲ್ಲ, ನಾವು ತಿನ್ಸಿದ್ದು 1 ವರ್ಷ ವ್ಯರ್ಥವಾಗಿ ಹೋಗೋದಿಲ್ಲ.
ಬಡವನಿಗೆ ಕೊಡುವನು ನನಗೆ ಸಾಲ ಕೊಟ್ಟಂತೇಳಿ. ನೀ ಬಡವರಿಗೆ ಒಂದು ಸೀರೆ ಕೊಟ್ಟೆ, ಒಂದು ಬಟ್ಟೆ ಕೊಟ್ಟೆ, ಒಂದು ಹೊತ್ತು ಊಟ ಕೊಟ್ಟೆ, ಒಂದು ಕಾಯಿ ಕಾಸು ಕೊಟ್ಟೆ, ಏನೋ ನೀನ್ ಕೊಟ್ರು ದೇವರಿಗೆ ಸಾಲ ಕೊಟ್ಟ ಹಾಗೆ. ಹಲ್ಲೆಲೂಯ. ಬಡವನಿಗೆ ಕರುಣೆ ತೋರಿಸುವನು ನನಗೆ ಸಾಲ ಕೊಟ್ಟ ಹಾಗೆ. ಏಳಕ್ಕೆ ಇರಂಗರವನ್ ಕರ್ತರ್ಕ ಕಡಂಗೊಡುಕರ ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯ. ಕರ್ತರಕ್ಕೆ ನಮ್ಮ ಕಡಂಗೊಡುಕನು, ಕರ್ತನಿಗೆ ನಾವು ಸಾಲ ಕೊಡ್ಬೇಕು. ಅವ್ರು ಹೇಳ್ತಾರೆ, ನಾನು ಯಾರಿಗೂ ಸಾಲ್ಗಾರನಾಗಿರೋದಿಲ್ಲ. ಅಲ್ಲೆಲ್ಲೂ ಇಲ್ರಿ, ಅವ್ರು ನಮಗೆ ಸಾಲ್ಗಾರನಾಗಿರೋದಿಲ್ಲ. ಅದಕ್ಕೆ ಕೊಡಿರಿ, ಅಲ್ಲಾಡಿಸಿ ಕುಲ್ಕಿ ತುಂಬಿ ವರ್ಷಲ್ ಕೊಡ್ತೇನಪ್ಪ ನಿಮಗೆ. ನೀವು ಕೊಟ್ರೆ ನಾನು ನಿಮಗೆ ಸಾಲ್ಗಾರನಾಗಿರೋದಿಲ್ಲ. ಅಲ್ಲೆಲ್ಲೂಯ. ನೀನು ಒಂದೊತ್ತು ದೇವರಿಗೋಸ್ಕರ ಏನಾದರೂ ಮಾಡಿದ್ರೆ ಫಲ ನಿನ್ನ ಮನೆಗೆ ಹುಡುಕಿ ಬರುತ್ತೆ, ನಿನ್ನ ಜೀವಿತದಲ್ಲಿ ಬರುತ್ತೆ. ನಿನ್ನ ಮಕ್ಕಳನ್ನ ನಾನು ಆಶೀರ್ವದಿಸ್ತೇನೆ. ಅಲ್ಲೆಲ್ಲ ಹೇಳ್ರಿ, ಅಲ್ಲೆಲ್ಲೂಯ. ಅದರಿಂದ ಅಬ್ರಾಹ್ಮನು ಕೊಟ್ಟು ದೇವರ ಆಶೀರ್ವಾದ ಪಡ್ಕೊಂಡ. ಐಶ್ವರ್ಯವಂತನು ಕೊಡದೆ ಎಲ್ಲಿಗೋದ? ನರಕಕ್ಕೆ ಹೋದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದನೇ ಸ್ವಾಮಿ ಹೇಳ್ತಾರೆ, ಏನಂತ ಹೇಳ್ತಾರೆ? ಕೊಡಿರಿ, ಧೈರ್ಯ ಬಿಡದೆ ಸಾಲ ಕೊಡಿರಿ, ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಆಮೆನ್. ಹಲ್ಲೆಲೂಯ. ನಾವು ಯಾರ ಮಕ್ಕಳಾಗ್ತೇವಂತೆ? ದೇವರ ಮಕ್ಕಳು, ಪರಾತ್ಪರನ ದೇವರ ಮಕ್ಕಳು. ಭೂಮಿ ಆಕಾಶಗಳ ಸೃಷ್ಟಿ ಮಾಡಿದಂತ, ಆಕಾಶವು ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂತ ಹೇಳಿದಂತ ಪರಾತ್ಪರನಾದ ಓದಮ್ಮ. ಯಾಕಮ್ಮ? ಪರಾತ್ಪರನ ಮಕ್ಕಳಾಗುವಿರಿ. ಮೈಕಲ್ ಓದಮ್ಮ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ. ಆಮೆನ್. ಹಲ್ಲೆಲೂಯ. ಪರಾತ್ಪರನ ಮಕ್ಕಳಾಗ ಅವರೆಲ್ಲ ಓದೋದು ಇಲ್ಲಿ ಕೇಳುತ್ತೆ, ನೀನು ಓದಿದ್ರೆ ಮಾತ್ರ ಲೈವ್ ಅಲ್ಲಿ ಕೇಳುತ್ತೆ. ಹಲ್ಲೆಲೂಯ. ಅದರಿಂದ ಪರಾತ್ಪರನ ಯಾರ ಮಕ್ಕಳಾಗ್ತೇವಂತೆ? ನಮ್ಮನ್ನ ಏನಂತ ಕರೆದಾರೆ? ದೇವರ ಮಕ್ಕಳೆಂಬ ಅಧಿಕಾರವನ್ನ ಕೊಟ್ಟು, ಯಾರ್ಯಾರು ಆತ ನಂಬಿದರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಕೊಟ್ಟಿದ್ದಾರೆ. ನೀ ದಾನ ಧರ್ಮ ಮಾಡುವಾಗ, ನಿನ್ ಮನುಷ್ಯರೇ ಕೊಡುವಾಗ ಪರಾತ್ಪರನ ಮಕ್ಕಳಾಗುವಿರಿ. ಯಾರು ಹೇಳಿದ್ದು? ಯೇಸು ಹೇಳಿದ್ದು. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ. ಪೌಲನು ಇವರು ಹೇಳಿಲ್ಲ, ಯೇಸು ಸ್ವಾಮಿ ತನ್ನ ಸ್ವಂತ ಬಾಯಿಂದ ಹೇಳಿದಂತ ಮಾತಿದು. ಪರಾತ್ಪರನ ಏನಾಗುವಿರಿ? ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸಿದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ಹಲ್ಲೆಲೂಯ. ಮಕ್ಕಳು ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ. ನೀನ್ ಎಷ್ಟೇ ಕೊಟ್ರು ಕೆಲವರಿಗೆ ಉಪಕಾರನೇ ಇಲ್ಲ, ಥ್ಯಾಂಕ್ಸ್ ಹೇಳೋದೇ ಇಲ್ಲ. ಏನ್ ಕೊಟ್ಬಿಟ್ರು ದೊಡ್ಡದು, ಅದಕ್ಕೆ ಒಬ್ಬರು ಥ್ಯಾಂಕ್ಸ್ ಬೇರೆ ಹೇಳ್ತಾರ ನಿನ್ಗೆ. ಹಲ್ಲೆಲೂಯ. ಅವನು ಹೇಳ್ತಾನೋ ಹೇಳಲ್ವೋ, ಅವ್ರು ಹೇಳ್ತಾರೋ ಹೇಳಲ್ವೋ, ನೀನೇನು ಮಾಡ್ಬೇಕಂತೆ? ಅದೇ ದೇವರ ಮಕ್ಕಳು. ಹಲ್ಲೆಲೂಯ. ಅದರಿಂದನೇ ದೇವರು ನಮ್ಮನ್ನ ಪ್ರತೀಕ್ಷಿಟ್ಟಿರೋದು. ಈ ಪ್ರಪಂಚದಲ್ಲಿರುವಂತ ಕಾರ್ಯಗಳಿಗೆ, ಪಾಪದ, ಶಾಪದ, ಅಕ್ರಮಗಳು, ಅನ್ಯಾಯಗಳು, ಈ ಅಶುದ್ಧತೆ ಕಾರ್ಯವನ್ನು ನಮ್ಮ ಮಕ್ಕಳಿಗೆ ಇರಬಾರದು ಅಂತ ಹೇಳಿನೇ ಆತ ನಮ್ಮನ್ನು ಹುಡುಕಿ ಬಂದು ರಕ್ಷಿಸಿ ನಮ್ಮ ಪಾಪಗಳನ್ನೆಲ್ಲ ತೊಳೆದು, ಆತನ ರಕ್ತದಿಂದ ತೊಳೆದು ನಮ್ಮನ್ನ ಪರಿಶುದ್ಧರಾಗಿ ಮಾಡಿದ್ರು. ಹಲ್ಲೆಲೂಯ. ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರ್ರಿ. ನೇನು ಪರಿಶುದ್ಧ ಉಂಡಲ್ಲ, ನೀವು ಪರಿಶುದ್ಧ ಉಂಡಲ್ಲ. ಹಲ್ಲೆಲೂಯ. ಅವನು ಪರಿಶುದ್ಧರಾಗಿರುವಂತೆ ಅವ್ರ ಮಕ್ಕಳಾದ ನಾವು ಪರಿಶುದ್ಧರಾಗೋದಕ್ಕೆ ಪ್ರಯಾಸ ಪಡಬೇಕು. ಬಿಡಬೇಕದನ್ನೆಲ್ಲ ಬಿಡಬೇಕು, ಒದರ್ಬೇಕು, ತಳ್ಳಬೇಕು, ಓಡ್ತಾ ಇರ್ಬೇಕು ತಪ್ಪಿಸ್ಕೊಂಡು. ಹಲ್ಲೆಲೂಯ. ಓಡಕ್ ಕಲ್ತ್ಕೋಬೇಕು. ಯೋಸೇಫನಿಗೆ ಏನ್ ಮಾಡಿದ್ರಂತೆ? ಐಗುಪ್ತ ದೇಶದಲ್ಲಿ ಅವನ್ನ ಮಾರಿದ್ರು. ಯೋಸೇಫನ್ ತೆಗೆದುಕೊಂಡು ಹೋದ್ರು. ಯೋಸೇಫ ಪೋತಿಫರನ ಮನೆಗೆ ಹೋದ. ಅವನು ಹೋದ್ಮೇಲೆ ಪೋತಿಫರನ ಮನೆಗೆ ಆಶೀರ್ವಾದ ಸ್ಟಾರ್ಟ್ ಆಯ್ತು. ನೋಡ್ದ, ಈ ಹುಡುಗ ಬಂದ್ಮೇಲೆ ನಮ್ಮ ಮನೆ ಒಳ್ಳೆ ಆಶೀರ್ವಾದ ಬರ್ತದೆ. ಅದರಿಂದ ಏನ್ ಮಾಡ್ದಂತೆ ಎಲ್ಲ ಲೆಕ್ಕಾಚಾರ ಅವನಿಗೆ ಕೊಟ್ಬಿಟ್ಟಂತೆ. ಮಗ ಎಲ್ಲ ನೀನೇ ನೋಡ್ಕೊಳ್ಳ, ನಾನು ಅರಮನೆ ಕೆಲಸ ನೋಡ್ಕೊಂತೀನಿ ಅಂತ. ಇವನು ಬಂದ ಮೇಲೆ ಅವ್ರ ಮನೆಗೆ ದೊಡ್ಡ ಆಶೀರ್ವಾದ, ಚೆನ್ನಾಗಿ ಆಶೀರ್ವಾದ ಬರ್ತಾ ಇತ್ತು. ಇದು ಪೋತಿಫರನಿಗೆ ಗೊತ್ತಾಯ್ತು. ಆದರೆ ಪೋತಿಫರನ ಹೆಂಡತಿಗೆ ಮಾತ್ರ ಗೊತ್ತಾಗ್ಲಿಲ್ಲ. ಅಲ್ಲೆಲ್ಲಿ ಹೇಳ್ರಿ, ಅವಳು ಆಸೆ, ಇವ್ ಪ್ರಾಯಶ್ಚಿತ್ತ ಚೆನ್ನಾಗಿದ್ದಾನಲ್ಲ, ನಾನು ಇವನ್ ಜೊತೆಗಿದ್ರೆ ಹೆಂಗಿರುತ್ತೆ, ಇವನ್ ಜೊತೆಗಿರ್ಬೇಕಲ್ಲ ಅಂತೇಳಿ ಆಸೆ ಪಡ್ತಾಳೆ.
ಒಂದಿನ ಅವ್ನು ಕೇಳ್ತಾನೆ, ಬಾ ನಾನು ನಿನ್ನ ಜೊತೆಗಿರೋಣ ಅಂತೇಳಿ. ಅವನು ಹೇಳ್ತಾನೆ, ಇಲ್ಲ, ಯಜಮಾನ ಎಲ್ಲಾದ್ರ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ, ನಿನ್ನ ಮೇಲೆ ಅಧಿಕಾರ ಕೊಟ್ಟಿಲ್ಲ. ನಮ್ಮ ಯಜಮಾನರು ಹೆಂಡ್ತಿ ನೀವು ಅಂದಾಗ ಹೊಮ್ಮ ಬಿಡಲ್ಲ. ಓಡಾಗ ಅವನು ಎಳೆದಾಡುವಾಗ ಅಲ್ಲೇಲೂಯ ಬಟ್ಟೆ ಬಿಟ್ಬಿಟ್ಟು ಓಡೋಗ್ಬಿಡ್ತಾನೆ, ತಪ್ಪಿಸ್ಕೊಂಡು ಓಡೋಗ್ತಾನೆ. ಪಾಪಕ್ಕೆ ತಪ್ಪಿಸ್ಕೊಂಡು ಓಡ್ಬೇಕು ನಾವು. ಅಲ್ಲೇಲೂಯ. ಪಾಪ ನಮ್ಮನ್ನು ಹುಡುಕೊಂಡ್ ಬರುತ್ತೆ, ಪಾಪ ನಮ್ಮ ಜೊತೆಗೆ ಬರಕ್ ಪ್ರಯಾಸ ಪಡುತ್ತೆ. ನಾವೇನೇನು ಬಿಟ್ಟು ಬಂದ್ವೋ ಅದೆಲ್ಲ ನಮ್ಮನ್ನು ಬಂದು ಕಾಯ್ತಾ ಇರತ್ತೆ. ಬಾ ಬಾ ಕುಡಿ, ತಿನ್ನು, ಇಸ್ಪಿಟಾಡು, ಒಸಿಯಾಡು, ಪರಾಗ್ ತಿನ್ನು, ಅದನ್ನು ತಿನ್ನು, ಇದನ್ನು ತಿನ್ನು, ಅದನ್ನು ಮಾಡು, ಇದನ್ನು ಮಾಡು. ನಾವೇನೇನು ಬೇಡ ಯೇಸುಸ್ವಾಮಿಗೋಸ್ಕರ ಎಲ್ಲವನ್ನ ಬಿಟ್ಟು ಬಂದಿದ್ದೇವೋ. ಅಲ್ಲೇಲೂಯ. ಅವೆಲ್ಲ ಸುಮ್ಮನೆ ಇರಲ್ಲ, ಜ್ಞಾಪಕ ಇಟ್ಕೊಳ್ಳಿ, ಕಾಯ್ತಾ ಇರುತ್ತೆ. ಯಾವಾಗ ಗ್ಯಾಪಲ್ಲಿ ನಮ್ಮ ಮನೆಗೆ ಒಳ್ಳೆ ಮೈಯೊಳಗೆ ಬಂದು ಅದನ್ನು ತಿನ್ನಿಸ್ಬೇಕು, ಅದನ್ನು ಕುಡಿಸ್ಬೇಕು, ಅದನ್ನು ಮಾಡಿಸ್ಬೇಕು, ಅದರವರೆಗೂ ಶೈತಾನ ಸುಮ್ಮನೆ ಇರಲ್ಲ. ಅವನು ನಮ್ಮೊಟ್ಟಿಗೆ ಹೋರಾಡ್ತಾನೆ. ನೀನು ನನ್ನವನು, ನನ್ನ ಜೊತೆ ಕುಡಿತಿದ್ದೆ, ನನ್ನ ಜೊತೆಗೆ ಹಂಗೆ ಮಾಡ್ತಿದ್ದೆ, ನನ್ನ ಜೊತೆಗೆ ಹಿಂಗಿದ್ದೆ, ಇವತ್ತು ನನ್ನನ್ನು ಬಿಟ್ಟು ಹೋಗ್ಬಿಟ್ಟು ಪರಿಶುದ್ಧನು ಅಂತೀಯ, ನಾ ದೇವ್ರ ಮಗನ ಅಂತೀಯ, ನೋಡ್ಬಿಡೋಣ ನಿನಗೂ ನನಗೂ ಫೈಟು. ಅಲ್ಲೇಲೂಯ. ಶೈತಾನ ಏನ್ ಮಾಡ್ತಾನೆ, ಆ ಜ್ಞಾಪಕಲ್ಲ ತರಿಸ್ತಾನೆ, ಫ್ರೆಂಡ್ಶಿಪ್ ಕಳಿಸ್ತಾನೆ. ಹೋಗ್ರು, ಕುಡಿಸ್ರು, ಬಿಸ್ಬಿಟ್ಟು ಆಡಿಸ್ರು, ಮಾಡಿದ್ರು, ಅವ್ರ ಸ್ನೇಹಿತರಿಗೆ ಕಳಿಸ್ತಾನೆ. ಅಲ್ಲೇಲೂಯ. ಬಾರ ಒಂದು ಆಟ ಆಡೋಣ, ಬಾರ ಒಂದು ಪೆಗ್ ಹಾಕೋಣ, ಬಾರ ಇದನ್ನು ಮಾಡೋಣ, ಬಾರ ಅದನ್ನು ಮಾಡೋಣ. ಅಲ್ಲೇಲೂಯ. ಹೇಗಾದ್ರೂ ಮಾಡಿ ಶೈತಾನ ದೇವ್ರ ಮುಂದೆ ಮತ್ತೆ ನಿನ್ನ ತಪ್ಪಿಗಸ್ತರಾಗಿ ನಿಲ್ಸೋದಕ್ಕೆ ಪ್ರಯಾಸ ಪಡ್ತಾನೆ. ಅಲ್ಲೇಲೂಯ. ಅಲ್ಲೇಲೂಯ ಹೇಳ್ರಿ. ಅದಕ್ಕೆ ವಾಕ್ಯ ಹೇಳುತ್ತೆ, ಸರ್ಪದಂತೆ ಜಾಣರಾಗಿಯೂ ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ರಿ. ನೀನ್ ಯಾವುದು ಬೇಡ ಅಂತ. ಇವಾಗ ಒಂದು ಕೆಲಸ ಹೇಳ್ಕೊಡ್ರಿ, ಒಂದು 500 ರೂಪಾಯಿದು ಬೀಡ ಹಾಕಿದೀವಿ ಅಂತ ಇಟ್ಕೊಳ್ಳೋಣ. ಯಾರು ತಿನ್ನೋರಿಲ್ಲ, ಸುಮ್ಮನೆ ಹೇಳ್ತೀನಿ. 500 ರೂಪಾಯಿ ಬೀಡ ಉಗಿದ್ಬಿಟ್ಟೆ, ಮರ್ತ್ಬಿಟ್ಟೆ. ಅಯ್ಯೋ 500 ರೂಪಾಯಿ ಬೀಡ ಉಗಿದ್ಬಿಟ್ಟು ನಾವು ಆ ಕಡೆ ಈ ಕಡೆ ನೋಡ್ತಾ ತಿಂತೀವ? ಬೇಡ ಅನ್ನೋದು ಉಗಿದ ಮೇಲೆ ಮತ್ತೆ ತೆಗಿತೀವ? ಅಲ್ಲೇಲೂಯ. ಅದೇ ರೀತಿ ದೇವರಿಗೋಸ್ಕರ ಉಗಿದು ಬಿಟ್ಟು ಬಂದದ್ದನ್ನ ಮತ್ತೆ ಅದನ್ನು ತಿರುಗಿ ನೋಡಬಾರ್ದು. ಹಿಂತಿರುಗಿ ನೋಡ್ಬೇಡ. ನೀನು ಬಟ್ಟು ಬಂದ ಜೀವಿತವನ್ನ, ನೀನು ಬಟ್ಟು ಬಂದ ಪಾಪದ ಕಾರ್ಯಗಳನ್ನ, ನೀ ಬಟ್ಟು ಬಂದಂಥ ಅಕ್ರಮ ಕಾರ್ಯಗಳನ್ನ, ನೀ ಬಿಟ್ಟು ಬಂದಂಥ ಅನ್ಯಾಯ ಕಾರ್ಯಗಳನ್ನ, ನೀನು ಬಿಟ್ಟಂತ ಅಶುದ್ಧವನ್ನ ಮತ್ತೆ ಹಿಂತಿರುಗಿ ನೋಡ್ಬೇಡ. ಅಲ್ಲೇಲೂಯ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೇ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಹೋಗುವೆನು, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ, ಹಲ್ಲೆಲೂಯ, ಹಿಂತಿರುಗಿ ನೋಡದೆ ಆ ಗುರಿ ಮುಟ್ಟುವವರೆಗೂ ನಮಗೆ ಕೊಡಲ್ಪಟ್ಟಂತ ಶಿಲುಬೆಯನ್ನ ನಾವು ಹೊತ್ಕೊಂಡು, ಹಲ್ಲೆಲೂಯ, ಆ ಗುರಿ ಮುಟ್ಟಬೇಕು. ಆ ಗುರಿ ಮುಟ್ಟಬೇಕು. ಒಂದ್ಸಲ ಬೈಬಲಲ್ಲಿ ಏನು ನಡೀತು ಗೊತ್ತಾ? ಸೊದೋಮ್ ಗೊಮೋರ ಪಟ್ಟಣವನ್ನ ಅವರು ಪಾಪ ದೇವರ ಸನ್ನಿಧಿಗೆ ಹೋಗ್ಬಿಡ್ತು. ಅದರಿಂದ ಸೊದೋಮ್ ಗೊಮೋರ ಪಟ್ಟಣವನ್ನ ಬೆಂಕಿ ಗಂಧಗಳಿಂದ ಸುಟ್ಟಾಕ್ಬೇಕಂತೇಳಿ ದೇವ್ರು ಪ್ಲಾನ್ ಮಾಡಿದ್ರು. ಆಗೇನಾಯ್ತು, ಅಲ್ಲಿ ಒಂದು ಕುಟುಂಬ ಮಾತ್ರ, ಹಲ್ಲೆಲೂಯ, ಆಂಧ್ರದಿಂದ ಬಂದಂತ ನಮ್ಮ ಮುನ್ಸ್ವಾಮಿ ಕುಟುಂಬ, ಬ್ರದರ್ ಕುಟುಂಬನೇ ಇಟ್ಕೊಳ್ರಿ. ಆ ಕುಟುಂಬ ತೆಲಂಗಾಣದಲ್ಲಿ ಒಂದು ಭಯ ಭಕ್ತಿ ಪರಿಶುದ್ಧವಾದ ಕುಟುಂಬವಾಗಿತ್ತು. ಮಿಕ್ಕೆಲ್ಲರೂ ಪಾಪದಲ್ಲಿ ತುಂಬಿಸಲ್ಪಟ್ಟವರಾಗಿದ್ದರು. ಅದರಿಂದ ದೇವರು ನೋಡಿದ್ರು, ಈ ಪಟ್ಟಣವನ್ನ ಸುಟ್ಟಾಕ್ಬೇಕಲ್ಲ. ಅಯ್ಯೋ ಬೇಡ ಬೇಡ ಬೇಡ, ನಮ್ಮ ಬ್ರದರ್ ಮುನ್ಸ್ವಾಮಿಯಲ್ಲಿ ಇದ್ದಾರೆ, ಅವ್ರ ಫ್ಯಾಮಿಲಿ ಇದೆ, ಅವ್ರನ್ನ ಅಲ್ಲಿ ಬಿಡೋದು ಬೇಡ ಅಂತೇಳಿ ಏನ್ ಮಾಡೋದು? ಸರಿ, ಅವ್ರಿಗೆ ಹೋಗಿ ಹೇಳಿದ್ರು, ನೋಡಪ್ಪ, ಬೆಂಕಿ ಗಂಧಕ್ಕೆ ಅವ್ರಿಗೆ ಬೀಳುತ್ತೆ, ಈ ಭೂಮಿಯೆಲ್ಲ ಸುಟ್ಟು ಬೂದಿ ಆಗ್ಬಿಡತ್ತೆ ಸೊದೋಮ್ ಗೊಮೋರ ಪಟ್ಟಣ, ನೀನು ನಿನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬೇರೆ ಊರಿಗೆ ಓಡೋಗ್ಬಿಡು ಅಂತಾರೆ.
ಇವ್ರೇನ್ ಮಾಡ್ತಾರೆ, ಅವ್ರನ್ನ ಕರೆಯೋದು ಇವ್ರನ್ನ ಕರೆಯೋದು, ಚಿಕ್ಕಪ್ಪನ ಮಕ್ಕಳು ಅವ್ರ ಮಕ್ಕಳು ಮಗಳಿಗೆ ಮದುವೆ ಆಗ ಅಳಿಯನ ಕುಟುಂಬನ ಕರಿತಾನೆ ಇದ್ರಂತೆ, ಬರ್ರಿ ಬೆಂಕಿ ಬೀಳುತ್ತೆ. ಅವ್ರನ್ನ ನಗ್ತಾ ಇದ್ರಂತೆ, ಬೆಂಕಿ ಬೀಳುತ್ತಂತೆ, ನಾವೆಲ್ಲ ಸುಟ್ಟೋಗ್ತೀವಂತೆ. ಇವರು ಕರೆದು ಸಾಯಂಕಾಲ ಆಗ್ಬಿಡುತ್ತೆ. ಸಾಯಂಕಾಲ ಆಗೋರು ಬೇಗ ಹೊರಡ್ರಿ, ಇನ್ನ ಟೈಮ್ ಆಗ್ಬಿಡುತ್ತೆ, ಬೆಂಕಿ ಬೀಳುತ್ತೆ ಅಂತ ಕೇಳಲಿಲ್ಲ. ಕೊನೆ ಓಡೋಗಿ ಕೈ ಹಿಡಿದು ಎಳ್ಕೊಂಬಂದು ಊರು ಹೊರಗೆ ಬಿಡ್ತಾರೆ. ಬಿಟ್ಬಿಟ್ಟು ಒಂದು ಮಾತು ಹೇಳ್ತಾರೆ, ಹಿಂತಿರುಗಿ ನೋಡ್ಬೇಡ್ರಿ ಅಂತೇಳಿ. ಹಲ್ಲೆಲೂಯಾ. ಏನಂತೆ? ಹಿಂತಿರುಗಿ ಮಾತ್ರ ನೋಡ್ಬೇಡ್ರಿ. ಅಲ್ಲಿ ಏನಾದ್ರೂ ನಡೀಲಿ, ಅಲ್ಲಿ ಏನಾದ್ರೂ ಹಾಳಾಗೋಗ್ಲಿ, ಯಾರಾದ್ರೂ ಕೂಕ್ಕೊಳ್ಳಿ, ಯಾರಾದ್ರೂ ಬಡ್ಕೊಳ್ಳಿ, ಆದ್ರೆ ನಿನ್ ಗುರಿ ಏನೋ ಮುಂದೆ ಹೋಗ್ತಾ ಇರ್ಬೇಕು, ಹಿಂತಿರುಗಿ ನೋಡ್ಬೇಡ. ಹಾಗೆ ಆಯ್ತು. ಓಡ್ತಾ ಇರ್ತಾರೆ. ಹೊಡ್ತಾ ಡಮಾ ಅಯ್ಯೋ ಶಬ್ದ ಬರ್ತಾ ಇರುತ್ತೆ. ಆಕಾಶದಿಂದ ಬೆಂಕಿ ಗಂಧಗಳು ಉಳಿತಾ ಇರುತ್ತೆ. ಸೊದೆಮ್ ಗೋಮರ ಪಟ್ಟಣದ ಜನರು ಆ ದೊಡ್ಡ ಕೂಗು ಕೇಳ್ತಾ ಇರತ್ತೆ. ಹೋಗ್ತಾ ಲೋತನ ಹೆಂಡತಿ ಹಿಂತಿರುಗಿ ನೋಡ್ಬಿಡ್ತಾಳೆ. ಹಲ್ಲೆಲೂಯಾ. ಅಲ್ಲಿ ಉಪ್ಪಿನ ಕಂಬ ಆಗ್ಬಿಡ್ತಾಳೆ. ಅವಳು ಉಪ್ಪಿನ ಕಂಬ ಆಗ್ಬಿಡ್ತಾಳೆ. ವಿಧಿಯತ್ತೆ, ಹಿಂತಿರುಗಿ ನೋಡ್ಬೇಡ ಅಂದ್ರೆ ಹಿಂತಿರುಗಿ ನೋಡಬಾರದು. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಅದರಿಂದ ಲೋತನ ಹೆಂಡತಿ ಉಪ್ಪಿನ ಕಂಬವಾದಲೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ನಾವು ಬಂದ್ಬಿಟ್ಟಿದ್ದೀವಿ, ಬಿಟ್ಟು ಬಂದದ್ದನ್ನ ಹಿಂತಿರುಗಿ ನೋಡಬಾರದು. ಅದೇ ಮುಂದೆ ಹೋಗ್ಬೇಕು. ನಮ್ಮ ಸಿಲ್ವೆಯನ್ನು ಹೊತ್ಕೊಂಡು, ದೇವರು ನಮಗೆ ಕೊಟ್ಟಂತ ಆ ಪರಿಶುದ್ಧವಾದ ಸಿಲ್ವೆಯನ್ನು ಹೊತ್ಕೊಂಡು, ಪಾಪ ಮಾಡದೆ, ಅಕ್ರಮ ಮಾಡದೆ, ಅನ್ಯಾಯ ಮಾಡದೆ, ಅಶುದ್ಧ ಮಾಡದೆ, ಆ ಪಾಪದ ಜೀವಿತವನ್ನು ನಾವು ನೆನೆಸಿ ನೋಡದೆ, ಆ ಪಾಪದ ಕಾರ್ಯಗಳನ್ನ ನೆನೆಸಿ ನೋಡದೆ, ಅಕ್ರಮ ಕಾರ್ಯಗಳನ್ನ ನೆನೆಸಿ ನೋಡದೆ, ಹಲ್ಲೆಲೂಯಾ, ಮುಂದೆ ಅವು ಕರೀತಾವೆ, ಜಿಂಗಿತಾವೆ, ನನ್ನನ್ನು ನೋಡು ಅಂತ. ನಾ ಚಿಕ್ಕವನಾಗಿದ್ದಾಗ ನಮ್ಮ ತಾಯಿ, ನಮ್ಮ ಅಜ್ಜಿ ಒಂದು ವಿಷಯ ಹೇಳಿದ್ರು. ಅದು ಹೇಳಿ ನಾನು ಮುಗಿಸ್ತೇನೆ, ವಾಕ್ಯ ಸಿಕ್ಕಾಬಿಟ್ಟಿದೆ. ಹಲ್ಲೆಲೂಯಾ. ನಾನು ಹೇಳಿ ಮುಗಿಸ್ತೇನೆ. 7 ಕನ್ಯರು ಇರ್ತಾರಂತೆ ಆ ಕಾಲದಲ್ಲಿ. ಈಗಲೂ ಒಂದು 10-15-20 ವರ್ಷಕ್ಕೆ ಮುಂಚೆ ನಮ್ಮ ಉಚ್ಚಪ್ಪ ಕ್ಯಾಂಪ್ ಅಂದ್ರೆ ಜಯನಗರದಲ್ಲಿ ಒಂದು ಕಲ್ಲಿನ ಬಂಡೆ ಆಯ್ತು. ಅಲ್ಲಿ ಕನ್ಯರು ಬಂದು ಅರಿಶಿನೆಲ್ಲ ತಿಕ್ಕಿ ಹಚ್ಚಿ ಸ್ನಾನ ಮಾಡ್ಕೊಂಡು ಹೋಗೋರಂತೆ. ಅದು ನಮ್ಮ ಸಭೆಯಲ್ಲೂ ಒಂದು ಕುಟುಂಬ ರಕ್ಷಣೆ ಅಂತ ಸುಧಾಕರ್ ಅವ್ರ ತೋಟದಲ್ಲಿ ನಮ್ಗೆ ಕರ್ಕೊಂಡೋಗಿ ತೋರಿಸ್ತು. ನಾನು ಪಾಸ್ಟರ್ ಮನೆ ಸೈಕಲಲ್ಲಿ ಹೋಗಿದ್ವಿ. ಹೋಗಲ್ಲ ನೋಡಿದ್ವಿ, ಆ ಬಂಡೆ ಹೊಡೆಯೋಕ್ಕಾಗ್ತಿಲ್ಲ, ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ್ವಿ, ದೇವ್ರ ಬಿಡುಗಡೆ ಕೊಟ್ರು. ಆವಾಗ ಹಳೆ ಕಾಲದಲ್ಲಿ ಏನ್ ಮಾಡೋದಂತೆ, ನನ್ನನ್ನು ನೋಡು, ನನ್ನ ಸೌಂದರ್ಯ ನೋಡು, ನನ್ನ ಅಂದ ನೋಡು, ನನ್ನ ಚಂದ ನೋಡು, ನನ್ನ ಬಣ್ಣ ನೋಡು ಅಂತ ಹಿಂದೆ ಕೂಗವಂತೆ. ಹಲ್ಲೆಲೂಯಾ. ಎಲ್ಲ ಹೇಳ, ಹಿಂತಿರುಗಿ ಮಾತ್ರ ನೋಡ್ಬೇಡ, ಏನೇ ಶಬ್ದ ಬಂದ್ರು, ಏನೇ ಕೂಗಿದ್ರು ನೋಡ್ಬೇಡ ಅಂತೇಳಿ. ಹಲ್ಲೆಲೂಯಾ. ಯಾಕಂದ್ರೆ ಕಚಕ್ ತಿಂದಾಕ್ಬಿಡ್ತಾವೆ ಅಂತೇಳಿ. ಹಂಗೆ ಸ್ವಾಮಿ ಹೇಳ್ತಾರೆ, ಮುಂದೆ ಹೋಗು, ಹಿಂತಿರುಗಿ ನೋಡದೆ ಮುಂದೆ ಹೋಗಿ ಆ ಗುರಿ ಮುಟ್ಟಬೇಕು. ನಮ್ಮ ದೇವ್ರು ಕೊಟ್ಟಂತ ಆ ಗುರಿಯನ್ನು ಮುಟ್ಟುವರಾಗಿ ಕಾಣಲ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಮಗೋಸ್ಕರ ಕಲ್ವಾರಿ ಶಿಲ್ಬೆಯಲ್ಲಿ ರಕ್ತ ಚೆಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟು, ಯೇಸುವಿನ ರಕ್ತ ಎಲ್ಲಾ ಪಾಪಗಳನ್ನ ತೊಳೆದು ಶುದ್ಧೀಕರಿಸಿದಂತ ಆತನಲ್ಲಿ ಮುಂದೆ ನಿಂತಿದ್ದಾರೆ. ಹಿಂತಿರುಗಿ ನೋಡ್ಬೇಡ್ರಿ, ನನ್ನನ್ನು ನೋಡಿ ಬರ್ರಿ ಅಂತ ಹೇಳಿ ಹೋಗ್ತಾ ಇರ್ತೀವಿ. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ಒಳ್ಳೆ ಪ್ರಾರ್ಥನೆ, ವಿಜ್ಞಾಪನೆ, ಭಯ, ಭಕ್ತಿ, ಪರಿಶುದ್ಧತೆ, ಟಿವಿ ನೋಡೋಕ್ಕೂ ಭಯ, ಏನ್ ನೋಡೋಕ್ಕೂ. ಆಮೇಲೆ ಪಳೆಯ ಕುರುಡಿ ಕದವು ತೊಡ್ರಿ ಅಂತ ಹೇಳಿ, ಹಳೆ ಕುರುಡಿ ಬಾಗಿಲು ಬಿಚ್ಚಮ್ಮ ಅಂತೇಳಿ, ಮತ್ತೆ ಹಳೆ ಪರಿಸ್ಥಿತಿ ಸ್ವಲ್ಪ ಹಿಂಜಾರಿ ಆ ಗುರಿ ಮುಟ್ಟದೆ ಹೋಗೋದಾದ್ರೆ ಹಲ್ಲೆಲೂಯಾ ಏನ್ ನಡೆಯುತ್ತೆ? ಸದೇವ್ ಗೋಮರದಲ್ಲಿ ನಡೆದಂತೆ ಅವ್ರ ಹೆಂಡತಿ ಉಪ್ಪಿನ ಕಂಬವಾದರು. ಐಶ್ವರ್ಯವಂತನ ಬೆಂಕಿ ಗಂಧ ಕೂರೆ ಕೆರೆಗೆ ಹೋದ್ನು. ಹಲ್ಲೆಲೂಯಾ. ನಾವು ಕೆರೆಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ದೇವ್ರು ನಮ್ಮನ್ನು ಕರೆದಿಲ್ಲ, ಅದಕ್ಕೆ ನಮ್ಮನ್ನು ಬೇರ್ಪಡಿಸಿಲ್ಲ. ನಮಗೆ ಕೊಟ್ಟಿರೋ ಓಟವನ್ನು ನಾವು ಓಡಿ ಕಡೆಗಾಣಿಸುವುದಕ್ಕೋಸ್ಕರ. ಹಲ್ಲೆಲೂಯಾ. ಆದ್ರಿಂದ ನಿಮಗೆ ಸಿಕ್ಕುವ ಫಲ ಸಿಕ್ಕುವುದು, ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಒಳ್ಳೆಯವನ ಕೆಟ್ಟ ನೀವು ಉಪಕಾರಿಯಾಗಿರು. ಅವ್ರ ದೇವ್ರ ಮಕ್ಕಳು ಬಾರಿ ಒಳ್ಳೆಯವರಿಗೂ ಕೊಡ್ತಾರೆ, ಕೆಟ್ಟವರಿಗೂ ಕೊಡ್ತಾರೆ. ಭಾರಿ ಒಳ್ಳೆ ಜನ ಬಿಡ್ರಿ. ಒಳ್ಳೆಯವನ್ ಕೆಟ್ಟವನ್ನೆಲ್ಲ ನೋಡಲ್ಲ ಅವರು. ಹಲ್ಲೆಲೂಯಾ. ಅದೇ ದೇವ್ರ ಮಕ್ಕಳು. ಒಳ್ಳೆಯವನಿಗೆ ಕೊಡ್ತೀನಿ ನಾನು, ಕೆಟ್ಟವನಿಗೆ ಕೊಡಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಕೆಟ್ಟವನಿಗೂ ಕೊಡು, ಒಳ್ಳೆಯವನಿಗೂ ಕೊಡು, ನೀನು ಭೇದ ಭಾವ ನೋಡ್ಬೇಡ ಅಂತ ಹೇಳಿ. ದೇವ್ರ ಕೆಟ್ಟವರಾಗಿದ್ದ ನಮ್ಮನ್ನ ದೇವರು ಕ್ಷಮಿಸಿ
ಹಲ್ಲೆಲೂಯಾ. ತನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿ ಮಾಡಿ ತನ್ನ ಮಗನಾಗಿ ತನ್ನ ಮಗಳಾಗಿ ನಮ್ಮನ್ನ ಸ್ವೀಕಾರ ಮಾಡಿದ್ರು, ಕೆಟ್ಟವರಾದ ನಮ್ಮನ್ನ. ಹಲ್ಲೆಲೂಯಾ. ನೀ ಕೆಟ್ಟ ಹೊರಗೆ ಬಂದ್ಮೇಲೆ ನೀನ್ ಕೆಟ್ಟವನ್ ಪ್ರೀತಿ ಮಾಡಿಸ್ತಾರೆ ತಾನೇ ಅವ್ರು ರಕ್ಷಣೆ ಹೊಂದಿ ದೇವ್ರ ರಾಜ್ಯಕ್ಕೆ ಬರೋದು. ನೀ ಕೆಟ್ಟವನಂತ ದೂರ ಮಾಡಿದ್ರೆ ಅವ್ರು ರಕ್ಷಣೆ ಹೊಂತಾರ, ದೇವ್ರ ರಾಜ್ಯಕ್ಕೆ ಬರ್ತಾರ. ಹಲ್ಲೆಲೂಯಾ. ದುಶ್ಮನ್ ಅಂತ ನೀನ್ ದೂರ ಮಾಡಬೇಡ, ಕೆಟ್ಟವನಂತ ದೂರ ಮಾಡಬೇಡ, ಪ್ರೀತಿಸು. ಪ್ರೀತಿ ಎಲ್ಲವನ್ನು ಸಹಿಸ್ತದೆ, ಪ್ರೀತಿ ಎಲ್ಲವನ್ನು ನಂಬುತ್ತದೆ, ಪ್ರೀತಿ ಅಪಕಾರ ನೆನೆಸುವುದಿಲ್ಲ, ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ, ಪ್ರೀತಿ ಮರ್ಯಾದೆಗಟ್ಟು ನಡೆಯುವುದಿಲ್ಲ, ಪ್ರೀತಿ ಸ್ವ ಪ್ರಯೋಜನವನ್ನ ಚಿಂತಿಸುವುದಿಲ್ಲ. ಹಲ್ಲೆಲೂಯಾ. ಅಂತ ಪ್ರೀತಿ ಸ್ವರೂಪನಾದ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ರ. ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲಾ ನಿತ್ಯ ಜೀವ ಪಡೀಲಿ ಅಂತ ಆತ ನಮಗೋಸ್ಕರ ಕಳಿಸಿಕೊಟ್ರು. ಹಲ್ಲೆಲೂಯಾ. ಅದರಿಂದ ನಮಗೆ ನಿತ್ಯ ಜೀವ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಒಂದು ವಾಕ್ಯ ಮಾತ್ರ ಓದ್ಬಿಡೋಣ. ರೋಮಪುರ ಪತ್ರಿಕೆ 2ನೇ ಅಧ್ಯಾಯ 7ನೇ ವಾಕ್ಯ ಅನ್ನೋದು. ರೋಮ 2:7. ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಆಮೆನ್. ಹಲ್ಲೆಲೂಯಾ. ಎಲ್ರು ಓದನ್ವಾ? ಓದ್ರಿ. ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನ ಕೊಡುತ್ತೇವೆ. ಹಲ್ಲೆಲೂಯಾ. ದೇವರು ನಮಗೆ ನಿತ್ಯ ಜೀವನ ಇಟ್ಟಿದ್ದಾರಂತೆ, ನಿತ್ಯವಾದ ಜೀವಿತ. ಹಲ್ಲೆಲೂಯಾ. ನಾವು ಸತ್ತರು ಬದುಕ್ತೇವೆ, ಇವತ್ತು ಸಾಯ್ಬೋದು, ನಾಳೆ ಉಣ್ಬೋದು, ತುತ್ತೂರಿ ಊದಲ್ಪಡುವನ್ನ ಜೀವಂತವಾಗಿ ಎದ್ದು ಬಿಡ್ತೇವೆ. ಹಲ್ಲೆಲೂಯಾ ಹೇಳ್ರಿ. ಆ ನಿತ್ಯ ಜೀವದಲ್ಲಿ ಹೋಗಿ ಆ ಬಂಗಾರದ ಬೀದಿಯಲ್ಲಿ ಸೂರ್ಯ ಇಲ್ಲದೆ ಚಂದ್ರ ಇಲ್ಲದೆ ನಕ್ಷತ್ರಗಳಿಲ್ಲದೆ ಸ್ಥಳದಲ್ಲಿ ದೇವರ ಮಹಿಮೆ ಪಡಿಸ್ತಾ ನಗು ನಗುತ್ತಾ ಖುಷಿಯಾಗಿ ನಾನು ಹೋಗ್ತಾ ಇದ್ದೇನೆ, ನಿಮಗೋಸ್ಕರ ಒಂದು ಸ್ಥಳವನ್ನ ಸಿದ್ಧ ಮಾಡಿ ಬಂದು ನಾನು ನಿಮ್ಮನ್ನು ಕರ್ಕೊಂಡೋಗಿ ನನ್ನ ಜೊತೆಗೆ ನಿಮ್ಮನ್ನು ಇಟ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ನಮ್ಮ ಜೊತೆಗೆ ಯಾವಾಗ್ಲೂ ನಾವು ಆತನೊಟ್ಟಿಗೆ. ಇವಾಗ್ಲೂ ನೋಡ್ರಿ, ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿನ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಅಂತ. ಎಲ್ಲಾ ದಿನ ನಮ್ಮ ಜೊತೆಗಿದ್ದಾರೆ, ನಮ್ಮೊಟ್ಟಿಗಿರ್ತಾರೆ. ನಾವು ಸತ್ತು ನಮ್ಮ ಜೊತೆಗಿರ್ತಾರೆ, ನಮ್ಮನ್ನು ಎಬ್ಬರಿಸ್ತಾರೆ, ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವರ ರಾಜ್ಯದಲ್ಲಿ ನಾವು ಮೆಚ್ಚಿಗೆ ದೇವರ ಮಹಿಮೆಗಾಗಿ ಜೀವಿಸುವರಾಗಿ ಕಾಣಲ್ಪಡುತ್ತೇವೆ. ಬೇಸರಗೊಳ್ಳದೆ ಒಳ್ಳೆಯದನ್ನ ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನ ಕೊಡುವನೆಂಬುದಾಗಿ ದೇವರ ವಾಕ್ಯದ. ಏನೇ ಮಾಡಿದ್ರು ಬೇಸರಗೊಳ್ಬೇಡ. ಜೈನ್ ಪ್ರೇರಿ ಬರ್ಬೇಕಾ, ಉಪವಾಸ ಪ್ರಾರ್ಥನೆ ಬರ್ಬೇಕಾ, ಟೈಮೇ ಇಲ್ಲ, ಇಲ್ಲೇ ಸಾಕಾಗೋಗಿ ಬಂದಿರ್ತೀವಿ. ಹಲ್ಲೆಲೂಯಾ. ನೀ ಬೇಸರಗೊಳ್ಬೇಡ. ಬೇಸರಗೊಳ್ಳದೆ ಹಲ್ಲೆಲೂಯಾ ಏನ್ ಮಾಡ್ಬೇಕಂತೆ ಮಾಡ್ರಿ. ಬೇಸರಗೊಳ್ಳದೆ ಮಾಡುತ್ತಾರೋ ಅವರು ನಿತ್ಯ ಜೀವನ ಹೊಂದುತ್ತಾರೆ. ಭಾನುವಾರ ಪ್ರೇರಿ ಬರ್ಬೇಕಾ, ಅಷ್ಟು ದೂರ ಇದೆ, ಆಟೋ ಇಲ್ಲ, ನಡ್ಕೊಂಡ್ ಬರ್ಬೇಕು. ಹಲ್ಲೆಲೂಯಾ. ಒಂದು ತಾಯಿ ಇದ್ರು, ಅವ್ರು ಜಯನಗರದಿಂದ ಬೆಳಗ್ಗೆ ಎದ್ದು ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ 8 ಗಂಟೆಗೆ ಪ್ರೇಯರಿಗೆ ಮನೆಗೆ ಚರ್ಚಿಗೆ ಬಂದ್ಬಿಡೋರು. ಹಲ್ಲೆಲೂಯಾ. ಅಂತ ವಿಶ್ವಾಸಿಗಳಿದ್ದಾರೆ. ದೇವರಿಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ದೇವರಿಗೋಸ್ಕರ ಏನ್ ಮಾಡಕ್ಕೂ ಹಲ್ಲೆಲೂಯಾ ತ್ಯಾಗ ಜೀವಿತವನ್ನ ಅವ್ರ ಮನೆಯಲ್ಲಿ ಕಾಣಿಕೆ ಕೊಡ್ತಿದ್ರು ಪರವಾಗಿಲ್ಲ, ಆಟೋದಲ್ಲ ಬೈಕಿಗೆ ಕಳಿಸೋ ಪರವಾಗಿಲ್ಲ, ನಡ್ಕೊಂಡೇ ಹೋಗ್ತೇನೆ, ನನ್ನ ದೇವ್ರು ನಮ್ಮ ಮಹಿಮೆ ಪಡಿಸ್ತೇನೆ. ಹಲ್ಲೆಲೂಯಾ ಹೇಳ್ರಿ. ಅಂತ ದೇವಾದಿ ದೇವನು ನಮ್ಮ ದೇವರು. ಅದರಿಂದ ಏನೇ ಮಾಡಿದ್ರು ಬೇಸರಗೊಳ್ಬೇಡ. ಮಾಡು ದೇವರಿಗೋಸ್ಕರ, ಮಾಡು ಕರ್ತನಿಗೋಸ್ಕರ. ಜೀವ ಅಲ್ಲಿ ವಾಕ್ಯ ಹೇಳುತ್ತೆ, ನಿಮ್ಮನ್ನ ನಿತ್ಯ ಜೀವವನ್ನು ಕೊಡುವನೆಂಬುದಾಗಿ. ನಿತ್ಯ ಜೀವ ಪಡ್ಕೊಳ್ಳೋಣ. ದೇವ್ರ ವಾಕ್ಯವನ್ನು ಆಶೀರ್ವದಿಸಲಿ. ಸಮಯ ಇಲ್ಲ. ಹಲ್ಲೆಲೂಯಾ. ನಾವು ಮುಗಿಸ್ತೇನೆ. ದೇವರಿಗೆ ಒಪ್ಪಿಸ್ಕೊಡೋಣ. ದೇವ್ರ ವಾಕ್ಯವನ್ನ ಆಶೀರ್ವದಿಸಲಿ.